ಮಾಡಬೇಕು ಅಂತ ಹೇಳಿದ ಪ್ರಕಾರ ನಾನು 41 ಡೇಸ್ ಮಾಡಿದೆ. ಪ್ರತಿದಿನ ಒಂದೊಂದು ಗಂಟೆ ಅಂತ. ಫಸ್ಟ್ ಡೇನೇ ನಮಗೆ ಬದಲಾವಣೆ ಕಾಣಿಸ್ತು. ಅದೊಂಥರ ವಿಶಿಷ್ಟವಾದ ಅನುಭವ ಗೊತ್ತಾಯ್ತು. ಧ್ಯಾನದಲ್ಲಿ ಹೇಗೆ ಇದು ವ್ಯತ್ಯಾಸ. ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಇಡೋದು, ಆಲೋಚನೆಗಳನ್ನ ಗಮನಿಸೋದು, ಮತ್ತೆ ನಿಧಾನವಾಗಿ ಆಲೋಚನೆಗಳನ್ನ ಕಡಿಮೆ ಮಾಡ್ತಾ ಶೂನ್ಯ ಸ್ಥಿತಿಗೆ ಇರೋದು. ಆವಾಗ ನಮ್ಗೆ ನಿಜವಾಗ್ಲೂ ಒಂದು ಆನಂದದ ಸ್ಥಿತಿ ಸಿಗುತ್ತಲ್ಲ, ಅದು ನಮ್ಗೆ ನಿಧಾನಕ್ಕೆ ಅರ್ಥ ಆಗ್ತಾ ಹೋಯ್ತು. ಅದುವರೆಗೂ ನಮ್ಗೆ ಗೊತ್ತೇ ಇರ್ಲಿಲ್ಲ ಈ ಒಂದು ವಿಧಾನ ಧ್ಯಾನ ಇದು ಗೊತ್ತಿಲ್ಲ. ಎಷ್ಟು ವರ್ಷ ಆಯ್ತು ನಮ್ಗೆ. ಯಾವ್ದು ಅವಕಾಶನೇ ಬರ್ಲಿಲ್ಲ ತಿಳ್ಕೊಳಕ್ಕೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದೇನೋ ನಮ್ಗೆ ಈಗ ಬರ್ಬೇಕಂತ ಇತ್ತೇನೋ, ಹಾಗಾಗಿ ಈಗ ಕೊನೆ ಪಕ್ಷ ಇವಾಗ್ಲಾರು ಬಂತಲ್ಲ ಅಂತ. ಇಲ್ಲ, ಇನ್ನ ತುಂಬಾ ವರ್ಷಗಳ ಹಿಂದೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿತ್ತೇನೋ ಅಂತ ಅನ್ಸುತ್ತೆ. ಬೇರೆ ಬೇರೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದ್ದೆ ನಾನು. ಸುಮಾರು 25 ವರ್ಷಗಳಿಂದನೂ ಸಹ ನಾನು ಸಣ್ಣ ವಯಸ್ಸಿಂದನೂ ಸ್ವಲ್ಪ ಇತ್ತು. ಯಾವುದೇ ದೇವಸ್ಥಾನಗಳಿಗೆ ಹೋದ್ರೇನು ಸಹಜವಾಗಿ ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಅದರಲ್ಲಿ ವಿಶೇಷವಾಗಿ ಹಿಂದೂಗಳು ಆದವರು ನಾವು ಯಾವಾಗಲೂ ಹೇಳ್ದೇ ಇರಲಿ ಅದು ರಕ್ತಗತವಾಗಿ ಬಂದೇ ಇರುತ್ತೆ. ಅದು ಮನೆಯಲ್ಲಿ ಹೆಚ್ಚಿಗೆ ತಂದೆ ತಾಯಿಗಳು ಸಂಸ್ಕೃತಿ ಇದ್ರೆ ಜಪ ಬಹಳ ಒಂದು ಆಚಾರ ವಿಚಾರ ಉನ್ನತವಾಗಿದ್ರೆ ಆ ಮಕ್ಕಳಿಗೆ ಕೂಡ ಇನ್ನೂ ಹೆಚ್ಚಿಗೆ ಬರುತ್ತೆ. ಏನು ಇಲ್ಲದೆ ಇದ್ರೂ ಕೂಡ ನನ್ನ ಪ್ರಕಾರ ಆ ಮನುಷ್ಯನಿಗೆ ನಮ್ಗೆ ಸಹಜವಾಗಿ ಅದು ಎಲ್ಲೋ ಎಳೆಯುತ್ತೆ. ಯಾವ್ದು ದೇವಸ್ಥಾನಕ್ಕೆ ಹೋದ್ರೆ ಒಂದು ಕಂಠನಾದ ಕೇಳಿದ್ರೆ, ಒಂದು ಮಂತ್ರ ಕೇಳಿದ್ರೆ, ಒಂದು ದೇವ್ರ ಹಾಡು ಕೇಳಿದ್ರೆ, ಯಾವುದೇ ಒಂದು ಭಜನೆಗಳು, ಉತ್ಸವಗಳು, ನಾವು ಚಿಕ್ಕವರಿದ್ದಾಗ ಎಲ್ಲ ಭಗವತಿದ್ದು ಗಣಪತಿ ಉತ್ಸವ ಆಗ್ಬೋದು, ಹಾಗೆ ಸಹಜವಾಗಿ ಇರ್ತಿತ್ತು. ಆದ್ರೆ ಆಳವಾಗಿ ಅದೇನು ಸಾಧನೆಯನ್ನು ಇರ್ತಿರ್ಲಿಲ್ಲ. ಎಲ್ಲೋ ಪ್ರಪಂಚ ಜೀವನ ಜೊತೆ ಅದು ಸ್ವಲ್ಪ ಆಗ್ತಿತ್ತು. ಸ್ವಲ್ಪ ಯೋಗ ಅದೆಲ್ಲ ಹಾಗೆ ಮಾಡ್ತಾ ಇದ್ದೀವಿ. ಆಮೇಲೆ ಈ ಫಸ್ಟಿಗೆ ನನಗೆ ರಾಮಕೃಷ್ಣ ಆಶ್ರಮದ್ದು ಸಂಪರ್ಕ ಬಂತು. ನಾನು 2004ರಲ್ಲಿ ಜಡ್ಜ್ ಆಗಿ ಗದಗಲ್ಲಿದ್ದೆ. ಅಲ್ಲಿದು ಆಶ್ರಮ ಹೇಗೋ ಒಂದು ಸಂಪರ್ಕಕ್ಕೆ ಬಂದು ಅಲ್ಲಿ ನಾನು ಅವಾಗ ನಿಜವಾಗ್ಲೂ ಆಧ್ಯಾತ್ಮಿಕ ಸಾಧನೆ ಶುರು ಮಾಡಿದ್ದೆ. ಅಲ್ಲಿಂದಾನೆ ಪ್ರಾರಂಭ ಅಂತ ಹೇಳ್ಬೋದು. ನಾನು ತುಂಬಾ ಒಂದು 10-12 ವರ್ಷ ಬಹಳ ಡೀಪ್ ಆಗಿ ನಾನು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದ್ದೆ. ಅದು ರಾಮಕೃಷ್ಣ ಆಶ್ರಮ ಒಂದು ಅವರಿಂದ ದೀಕ್ಷೆ, ಮಂತ್ರ ದೀಕ್ಷೆ ಕೊಡ್ತಾರೆ, ಅದು ತಗೊಂಡು ಮತ್ತೆ ನಾನು ಬೇಲೂರು ಮಠ ಅಂತ ಕಲ್ಕತ್ತಾ, ಅಲ್ಲಿ ಒಂದು 15 ದಿವಸ ಅಲ್ಲೇ ಹೋಗಿದ್ದೆ. ಫುಲ್ ಅವರು ವಿವೇಕಾನಂದ ಅವ್ರ ಸ್ಥಳ, ರಾಮಕೃಷ್ಣ ಪರಮಹಂಸ ಸ್ಥಳ, ಮತ್ತೆ ಶಾರದಾ ಮಾತೆ ಸ್ಥಳ ಎಲ್ಲ ಇತ್ತು. ಅದೆಲ್ಲ ನೋಡ್ಕೊಂಡು ಬಂದು ಅದನ್ನ ತುಂಬಾ ಬಹಳವಾಗಿ ಆಳವಾಗಿ ಮಾಡ್ತಿದ್ದೆ. ಜಪ ಇತ್ತು ಹೆಚ್ಚಿಗೆ ಮೇನ್ ಆಗಿ. ಜಪ ಧ್ಯಾನ ಅಂದ್ರೆ ಗುರುಗಳ ಮೇಲೆ ಮಾಡೋದಿತ್ತು. ಈ ತರ ಉಸಿರಾಟದ ಮೇಲೆ ಮಾಡೋದಿತ್ತು. ಸತ್ಸಂಗಗಳು, ಅವ್ರ ಪುಸ್ತಕಗಳು ಓದೋದು, ತುಂಬಾ ಆಚಾರ ಚೆನ್ನಾಗಿದೆ. ಸಾಧ್ಯವಾದಷ್ಟು ಅಳವಡಿಸ್ಕೊಳ್ತಿದ್ದೆ. ಮತ್ತೆ ಬೇರೆಯವ್ರಿಗೂ ಕೂಡ ಅದು ಹೇಳ್ತಿದ್ದೆ. ಆಮೇಲೆ ಇಸ್ಕಾನಲ್ಲಿ ನಮ್ಮ ತಮ್ಮ ಇದ್ದಾರೆ, ಲಾಸ್ಟ್ ಬ್ರದರ್. ಅವರು ಎಲ್ಲೆಲ್ಲಿರ್ತಾರೆ, ಅವರು ಅಲ್ಲಿದ್ದಾಗ ಮಂಗಳೂರಲ್ಲಿ ಇದ್ದಾರೆ. ಹೋಗ್ತಾ ಇದ್ವಿ. ಅವರು ನಾವು ಯಾವ್ದಾದ್ರು ಊರುಗಳಿಗೆ ಹೋದಾಗ ಇಸ್ಕಾನ್ ಅಲ್ಲಿದ್ರೆ ಹೋಗಿ ಅಂತ ಇದ್ರು. ಸರಿ, ಇಸ್ಕಾನ್ಗೆ ಹೋಗ್ತಿದ್ವಿ. ಅವರು ಜಪ ಹೇಳ್ತಾರೆ, ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅವರು ಮೂಲ ಅದೇನೆ. ಅವರು ಮಂತ್ರ ಯಾವಾಗಲೂ ನೀವು ಜಪ ಮಾಡಿ ದಿನಕ್ಕೆ 108 ಜಪ, ಒಂದು ಮಾಲೆ, ಅದನ್ನ 8, 10, 15, 26 ಅದು ಸಾಧನೆ 10 ಅವ್ರು ಹೇಳ್ತಾರೆ. ಸರಿ, ನಮ್ಗೆ ಒಟ್ಟಿನಲ್ಲಿ ನಮ್ಗೆ ಗೊತ್ತಿದ್ದು ಇಷ್ಟೇ. ಧ್ಯಾನ ಅಂದ್ರೆ ಇದು ಧ್ಯಾನ ಅಲ್ಲ, ಧ್ಯಾನ ಬಿಟ್ಟು ಉಳಿದಿದ್ದೆಲ್ಲ ನಮ್ಗೆ ಆಧ್ಯಾತ್ಮಿಕ ಅಂತ ಗೊತ್ತಿತ್ತು ಅಷ್ಟೇ. ಏನು ಪೂಜೆ, ಮತ್ತೆ ಭಜನೆ, ಇಷ್ಟೇ ನಮ್ಗೆ ಗೊತ್ತಿದ್ದು. ಸರಿ ಆಯ್ತು, ನಾ ಯಾವ್ದೇ ಇದ್ರು ಎಲ್ಲ ಒಂದೇ ಇಲ್ಲ ಅಂತೇಳಿ ಯಾವ್ದು ಮಾಡ್ತಾ ಇದ್ವಿ. ಆಮೇಲೆ ಸತ್ಯ ಸಾಯಿಬಾಬಾ ಅವ್ರದ್ದು ನಮ್ಗೆ ಲಿಂಕ್ ಬಂತು 2017ರಲ್ಲಿ. ನಾನು ಅದೊಂದು ನಮ್ಮ ವೈಫಿಗೆ ಅವಾಗ ಕ್ಯಾನ್ಸರ್ ಆಗಿ ಅವರು ತೀರ್ಕೊಂಡ್ರು 2017ರಲ್ಲಿ. ಆ ಸಂದರ್ಭದಲ್ಲಿ ಸತ್ಯ ಸಾಯಿಬಾಬಾ ಅವ್ರದ್ದು ಒಂದು ನನಗೆ ಸಂಪರ್ಕ ಬಂತು. ಅವರು ಅಲ್ಲಿವರೆಗೂ ನನ್ನ ಸಂಪರ್ಕ ಬಂದಿರಲಿಲ್ಲ. ನಮ್ಮ ಕೊಲೆಗೊಬ್ಬರು ಜಡ್ಜಿ ಅವ್ರ ಮನೆಯಲ್ಲಿ ತುಂಬಾ ಡೀಪ್ ಆಗಿ ಫಾಲೋ ಮಾಡ್ತಿದ್ರು. ಅವರು ನನಗೆ ಸಂಪರ್ಕಕ್ಕೆ ತಂದ್ರು. ಆಮೇಲೆ ಪುಟ್ಪರ್ತಿಗೆ ಹೋಗೋದು, ಅವ್ರು ನಾನೇ ನೋಡಿದೀನಿ. ಅವರು ಏನ್ ಪವಾಡಗಳು, ಅವ್ರು ಏನ್ ಮಾಡ್ತಿದ್ರು ಬಾಬಾ ಅವರು, ಅದೇ ತರ ಈಗನು ಅವರ ಕೆಲವರು ಇದ್ದಾರೆ. ಅವರು ಕೈಯಲ್ಲಿ ಅವರು ಸೃಷ್ಟಿ ಮಾಡೋದು, ಬುದ್ಧಿ ಆಗೋದು, ಮತ್ತೆ ರುದ್ರಾಕ್ಷಿ ಮಾಲೆಗಳು, ಲಿಂಗಗಳು, ಏನಾದ್ರೂ ನಾನು ಸಾಕ್ಷಾತ್ ನೋಡಿದೀನಿ. ನನಗೂ ಕೊಟ್ಟಿದ್ದಾರೆ ಸಾಕಷ್ಟು. ಆಮೇಲೆ ನನ್ಗೆ ಅದ್ರಲ್ಲಿ ತುಂಬಾ ಪ್ರಭಾವ ಬೀರುತ್ತೆ ನನಗೆ. ಅದ್ರಲ್ಲಿ ಸುಮಾರು 5-6 ವರ್ಷ ಸತ್ಯ ಸಾಯಿಬಾಬಾ ಅವ್ರದ್ದು ಅಂದ್ರೆ ಅವ್ರದನ್ನು ಉನ್ನತವಾದ, ಅವರು ಹೇಳಿದ್ದಾರೆ ಆಕ್ಚುಲಿ. ದೇವ್ಡ್ಲಾರ ಅಂತ ಅವ್ರು ಹೇಳ್ತಾರೆ ತೆಲುಗಲ್ಲಿ. ಅವರು ಎಲ್ಲರನ್ನೂ ಅವ್ರು ದೇವರು, ನೀವು ದೇವರು ಅಂತ ಹೇಳೋರು ಪಾಪ. ಆದ್ರೆ ಯಾರು ಧ್ಯಾನ ಅಲ್ಲೂ ಬರ್ಲಿಲ್ಲ, ಧ್ಯಾನ ಬಂದಿಲ್ಲ ಅಲ್ಲೂ. ಬೇರೆ ರೀತಿ ಬಂದಿದೆ ಅಲ್ಲಿ. ದೇವರೇ ಅಂತ ಹೇಳಿದಾರೆ ಸರಿ, ಆಧ್ಯಾತ್ಮಿಕ ಸೇವೆ ಹೇಳಿದ್ದಾರೆ, ಮತ್ತೆಲ್ಲ ಸತ್ಯ ಮಾರ್ಗ ಹೇಳಿದ್ದಾರೆ. ಪ್ರತಿಯೊಂದು ಧ್ಯಾನ ಬಿಟ್ಟು ಯಾರಪ್ಪನ ಸತಿ ಉಳಿದಿದ್ದೆಲ್ಲ ಇದೆ ಅಲ್ಲೂ ಕೂಡ. ಸೊ ಆದ್ರೆ ಇದು ಇಷ್ಟೆಲ್ಲ ಮಾಡಿ 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 ಕೊನೆಗೆ ನಮ್ಗೆ ನಿಜವಾಗಿ ಆತ್ಮಪರ ಸತಿ ಧ್ಯಾನ ಬಂದ ಮೇಲೆ ಮಾತ್ರನೇ ನಮ್ಗೆ ಎಲ್ಲದಕ್ಕೂ ಅರ್ಥ ಗೊತ್ತಾಗುತ್ತೆ. ಯಾವುದೇ ಆಧ್ಯಾತ್ಮಿಕ ವಿಚಾರಗಳಾಗ್ಬೋದು, ಯಾವುದೇ ಗ್ರಂಥಗಳಾಗ್ಬೋದು, ಯಾವುದೇ ಗುರುಗಳಾಗ್ಬೋದು, ಯಾರು ಏನೇ ಇದ್ರು ಅದೆಲ್ಲ ತಿಳಿಯೋದೇ ನಮ್ಗೆ ಪ್ರಾಕ್ಟಿಕಲ್ ಆಗಿ ಧ್ಯಾನ ಮಾಡಿದಾಗ ಮಾತ್ರ ಅರ್ಥ ಆಗುತ್ತೆ. ಮತ್ತೆ ನಾವು ನಿಜವಾಗ್ಲೂ ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮದ ಒಂದು ನಾವು ನೆಲೆಯಲ್ಲಿ, ಅಥವಾ ಅದನ್ನೇ ನಿಜ ಅಂತ ತಿಳ್ಕೊಂಡು, ಮತ್ತೆ ದೇಹ ಮುಖ್ಯ ಅಲ್ಲ, ಶಾಶ್ವತ ಅಲ್ಲ ಅನ್ನೋದು ತಿಳಿಯೋದು ಅದರಲ್ಲೇ. ಹಾಗೆ ಬ್ರಹ್ಮಕುಮಾರಿಸ್ದು ನಾನು ಹೋಗಿದ್ದೀನಿ ಕೆಲವೊಂದು. ನಮ್ಮ ಮೌಂಟ್ ಅಬುಲ್ಲಿ ಅವ್ರದ್ದೊಂದು
ಮತ್ತೆ ಕೆಲವರು ಅವಾಗ ಅವರು ಬಂದು ಅಲ್ಲಿ ಕೆಲವರು ನಮ್ಮ ಕೋರ್ಟಲ್ಲೆಲ್ಲ ಅವರು ಬಂದು ಕೆಲವರು ಹೇಳೋರು ಪ್ರಚಾರ ಮಾಡೋರು ಬ್ರಹ್ಮಕುಮಾರಿಸು ಅವರು ಕೂಡ ಧ್ಯಾನ ಅಂತ ಹೇಳೋರು. ನಾನು ಆದ್ರೆ ಅದೆಲ್ಲೂ ಹೋಗಿರ್ಲಿಲ್ಲ ಸಂಸ್ಥೆಗೆ, ಸುಮ್ಮನೆ ಸ್ವಲ್ಪ ಸಮಯ ಅದು ಕೇಳಿದ್ದೆ. ಎಲ್ಲ ಕೇಳಿದೀವಿ, ಯಾವುದೇ ಇಂಥದ್ದಿಲ್ಲ ಅಂತಲ್ಲ, ಎಲ್ಲ ಒಂದೇ ಮೂಲ. ಎಲ್ಲ ಹಿಂದೂ ಧರ್ಮಗಳಲ್ಲಿ ಯಾವುದೇ ಸನಾತನ ಧರ್ಮಗಳಲ್ಲಿ ಮೂಲ ಒಂದೇನೆ, ಹೇಳೋದು ಒಂದೇ, ಗುರಿ ಒಂದೇ, ವಿಧಾನಗಳು ಬೇರೆ ಬೇರೆ ಅಷ್ಟೇ. ರಾಮಕೃಷ್ಣ ಪರಮಹಂಸರುಗಳು ಅವರೇ ಹೇಳ್ತಾ ಇದ್ರು, ಎಲ್ಲರೂ ಒಂದೊಂದು, ಒಬ್ರು ತೆಲುಗು ಇದು ನೀರಿಗೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಕರೀತಾರೆ. ಹಿಂದಿಯಲ್ಲಿ ವಾಟರ್ ಇದು ಪಾನಿ ಅಂತ, ಇಂಗ್ಲಿಷಲ್ಲಿ ವಾಟರ್ ಅಂತ, ತೆಲುಗಲ್ಲಿ ನೀರು, ಮತ್ತೆ ಕನ್ನಡದಲ್ಲಿ ನೀರು, ಹಾಗೆ ಭಗವಂತನ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಎಲ್ಲರೂ ಹೇಳ್ತಾರೆ. ಆದ್ರೆ ಅಂತಿಮವಾಗಿ ಅದು ಒಂದೇ ರೂಪ, ಒಂದೇ ಮೂಲ, ಮತ್ತೆ ಒಂದೇ ಸ್ವಭಾವ ಅಂತ. ಹಾಗೆ ನಾವೆಲ್ಲ ಎಲ್ಲಾನು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಧ್ಯಾನ ಮಾಡಿದಾಗ ಈಗ ಭತ್ರಿಜಿಯವರು ಗುರುಗಳದ್ದು ಬಂದಾಗ, ಈ ಧ್ಯಾನಕ್ಕೆ ಬಂದಾಗ ನಾವು ಮಾಡ್ತಾ ಮಾಡ್ತಾ, ನಾನು ಮೊದಲೇ 1 ಗಂಟೆಗೆ ಮಾಡ್ತಿದ್ದೆ. ಆಮೇಲೆ ಝೂಮ್ ತುಂಬಾ ಕೇಳ್ತಿದ್ದೆ ನಾನು. ಯಾವಾಗ್ಲೂ ಝೂಮ್ ಆನ್ ಮಾಡ್ಕೊಂಡು ಭತ್ರಿಜಿಯವ್ರದ್ದು ತುಂಬಾ, ನನಗೆ ತೆಲುಗು ಕೂಡ ಬರುತ್ತೆ, ಹಾಗಾಗಿ ತೆಲುಗುದ್ದು ತುಂಬಾ ಕೇಳ್ತಿದ್ದೆ. ಭತ್ರಿಜಿಯವ್ರದ್ದಾಗ್ಬೋದು, ಮಾಸ್ಟರ್ಸ್‌ಗಳದ್ದಾಗ್ಬೋದು, ತೆಲುಗುದು, ಕನ್ನಡದಲ್ಲಾಗ್ಬೋದು, ಝೂಮ್‌ಗಳು ತುಂಬಾ ಆನ್‌ಲೈನ್ ಸೆಷನ್ಸ್ ಅಲ್ಲೆಲ್ಲ ಜಾಯ್ನ್ ಆಗ್ತಿದ್ದೆ. JTTP 1, 2, 3 ಅಂತ ಇದೆ. ಅದ್ರಲ್ಲೂ ಒಂದೊಂದು ತಿಂಗಳು ಒಂದೊಂದು ಇತ್ತು ಅದು. 30 ಡೇಸ್, 30 ಡೇಸ್, 30 ಡೇಸ್ ಗ್ಯಾಪಲ್ಲಿ ಅದ್ರಲ್ಲೂ ಚೆನ್ನಾಗಿತ್ತು. ಒಳ್ಳೆ ತುಂಬಾ ಒಬ್ಬೊಬ್ರು ಒಂದೊಂದು ದಿನ ಬಂದು ಮಾಸ್ಟರ್ಸ್‌ಗಳು ಮಾಡೋದು, ಮತ್ತೆ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳೋದು 2 ಅವರ್ಸ್, ಅದು ಕೂಡ ಚೆನ್ನಾಗಿರ್ತಾ ಇತ್ತು. ಆಮೇಲೆ ತುಂಬಾ ಸಾಕಷ್ಟು ಕೆಲವೊಂದು ಪುಸ್ತಕಗಳು ಕೂಡ ಓದ್ತಿದ್ದೆ. ಆಮೇಲೆ ಝೂಮಲ್ಲಿ ಸಾಕಷ್ಟು ಕೇಳ್ತಾ ಇದ್ದೆ. ಆಮೇಲೆ ಅದು ದಿನದಿಂದನೇ ಪತ್ರಿಜಿಯವ್ರು ಹೇಳ್ದಂಗೆ ನಾನು ಫಸ್ಟ್ ಡೇ ಇಂದಾನೆ ನಾನು ಬೇರೆಯವ್ರಿಗೆ ಹೇಳ್ಬೇಕಂತ ಅನಿಸ್ತಾ ಇತ್ತು. ಹಾಗಾಗಿ ನಾನು ಬೇರೆಯವ್ರಿಗೂ ಕೂಡ ಧ್ಯಾನ ಸಾಕಷ್ಟು ಹೇಳ್ತಾನೆ ಬರ್ತಿದ್ದೆ. ನನ್ನ ಕೋರ್ಟಲ್ಲಿ ಸ್ಟಾಫ್‌ಗೆ ಆಗ್ಬೋದು, ಅಥವಾ ನನ್ನ ಸಂಪರ್ಕಕ್ಕೆ ಪಬ್ಲಿಕ್ ಕಡಿಮೆ ಬರೋದು. ಆದ್ರಲ್ಲೂ ಯಾರ್ಯಾರು ಬರ್ತಾರೋ ಅವ್ರಿಗೆ ಫ್ರೆಂಡ್ಸ್‌ಗೆ ಗೊತ್ತಿದ್ರೆ, ಯಾರೋ ರಿಲೇಷನ್ಸ್ ಇದ್ರೆ, ಎಲ್ಲರೂ ಊರಿಗೆ ಹೋದ್ರೆ, ಯಾರೋ ಬಂದ್ರೆ ಮಾಡಿದ್ರೆ, ಅವಾಗಿಂದಾನೇ ಏನೋ ಶುರು ಆಯ್ತು ಒಂಥರ ಧ್ಯಾನ ಬಗ್ಗೆ ಹೇಳೋದು. ಆಮೇಲೆ ಒಂದ್ಸಲ ಹುಬ್ಳಿ ಧಾರವಾಡದಲ್ಲಿ ಇದ್ದೆ ನಾನು, ಇಲ್ಲಿ ಮಡಿಕೇರಿಗೆ ಬರೋಕ್ ಮುಂಚೆ. ಅಲ್ಲಿ ಹುಬ್ಳಿದು ಕಾಂಟ್ಯಾಕ್ಟ್ ಆಯ್ತು ನನಗೆ. ಅಲ್ಲಿ ಪಿರಮಿಡ್ ಎಲ್ಲಿದೆ ಅಂತ, ಪಿರಮಿಡ್ ಬಗ್ಗೆ ಗೊತ್ತಿರ್ಲಿಲ್ಲ ಫಸ್ಟಿಗೆ, ಬರೀ ಧ್ಯಾನ ಅಷ್ಟೇ ಗೊತ್ತಾಗ್ತದೆ. ಆಮೇಲೆ ಪಿರಮಿಡ್ ಬಗ್ಗೆ ನಂಗೆ ಮಾಹಿತಿ ಸಿಕ್ತು. ಹತ್ರ ಪಿರಮಿಡ್ ಎಲ್ಲಿದೆ ಅಂತ ಹುಡುಕಿದಾಗ ಹುಬ್ಳಿಯಲ್ಲಿ ಪಿರಮಿಡ್ ಇರೋದು ಗೊತ್ತಾಯ್ತು. ಅಲ್ಲಿಗೆ ಹೋಗ್ತಾ ಇದ್ದೆ, ಪ್ರತಿ ಸಂಡೆ ಬೆಳಗ್ಗೆನೇ ಹೋಗ್ಬಿಡ್ತಿದ್ದೆ. ಹೋಗಿ ಅಲ್ಲಿ ಧ್ಯಾನ ಮಾಡಿ, ಯಾರು ಇರ್ತಿರ್ಲಿಲ್ಲ ಹೆಚ್ಚಿಗೆ, ಆದ್ರೆ 1 ಗಂಟೆ ಆ ತರ ಪಿರಮಿಡ್ ಅಲ್ಲಿ ಧ್ಯಾನ ಮಾಡ್ತಿದ್ದೆ. ಮತ್ತೆ ಕೆಲವೊಮ್ಮೆ ಶನಿವಾರ ಸಂಜೆ ಅಲ್ಲಿ ಇರ್ತಿತ್ತು ಪಿರಮಿಡ್ ಅಲ್ಲಿ, ಅಲ್ಲಿ ಅಟೆಂಡ್ ಮಾಡ್ತಿದ್ದೆ. ಮತ್ತೆ ಕೆಲವೊಮ್ಮೆ ಕೆಲವು ಮಾಸ್ಟರ್ಸ್ನೆಲ್ಲ ಕರೆಸಿ ಅಲ್ಲಿ ಧ್ಯಾನ ಸತ್ಸಂಗ ಮಾಡೋರು, ಅವಾಗ ಕೂಡ ಅಟೆಂಡ್ ಮಾಡ್ತಿದ್ದೆ. ಆಮೇಲೆ ವಿಶಾಲಾಕ್ಷಿ ಆಕಳವಾಡಿ ಮೇಡಮ್ ಅವರು ಸ್ವಲ್ಪ ಅಲ್ಲಿ ಸಿಗ್ತಾ ಇದ್ರು, ಅವರು ಸ್ವಲ್ಪ ಮಾರ್ಗದರ್ಶನ ಮಾಡೋದು. ಆಮೇಲೆ ಗಂಗಾವತಿಯಿಂದ ಲಲಿತಾ ನಾರಾಯಣ್ ಒಗ್ಗ ಮೇಡಮ್ ಅವ್ರದ್ದು ಕೆಲವೊಮ್ಮೆ ನಾನು ಫೋನ್ ಮಾಡಿ ಕೆಲವೊಂದು ಸಮಸ್ಯೆ ಇದ್ರೆ ಅಥವಾ ಏನಾದ್ರು ಸಲಹೆಗಳು ಕೇಳೋದು, ನಾನು ಅಭಿಪ್ರಾಯನ ಏನಾದ್ರು ಇದ್ರೆ ಹೇಳೋದು ಎಲ್ಲ ಹಂಚ್ಕೊಳ್ತಿದ್ದೆ. ಅವರಿಂದನೂ ಸ್ವಲ್ಪ ನನಗೆ ಮಾರ್ಗದರ್ಶನ ಎಲ್ಲ ಸಿಗ್ತಾ ಇತ್ತು. ಹೀಗೇನೆ ಆಗ್ತಾ 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 ನಾನು ಒಂದಿನ 1 ಗಂಟೆ ಮಾಡ್ತಿದ್ದೆ. ಆಮೇಲೆ ಕೆಲವು ಟೈಮ್ 2 ಅವರ್ಸ್ ಕೂಡ ಮಾಡ್ತಿದ್ದೆ. ಆಮೇಲೆ ಒಂದ್ಸಲ ಒಂದು 21 ಡೇಸ್, ಆಮೇಲೆ 41 ಡೇಸ್, 3 ಅವರ್ಸ್ ಕಂಟಿನ್ಯೂಸ್ ಆಗಿ ನಾನು ಈಗ ಮಾಡ್ತಾ ಮಾಡ್ತಾನೆ ಬರ್ತಾ ಇದ್ದೆ. ಆದ್ರೂ ಕೂಡ ಇನ್ನೂ ಮಾಡ್ಬೇಕಂತ ಅನಿಸ್ತಾ ಇತ್ತು. ಎಷ್ಟೇ ಧ್ಯಾನ ಮಾಡಿದಷ್ಟು ಇನ್ನೂ ಹೆಚ್ಚಿಗೆ ಇನ್ನೂ ತುಂಬಾ ಆಳವಾಗಿ ಹೋಗ್ಬೇಕು. ಇದು ಅಂತಿಮವಾಗಿ ನಾವು ತುಂಬಾ ಏನಿದು ನಾವು ಬಹಳ ನಮ್ಮ ಏನ್ ನಿಜವಾಗಿ ಒಂದು ನಾವು ಇದಾದ್ಮೇಲೆ ತೊಡಗಿ ಫಲ ಪಡ್ಕೋಬೇಕು, ಅದನ್ನ ನಿಜವಾಗಿ ಏನು ಅರ್ಥ ತಿಳ್ಕೋಬೇಕು ಅಂತ. ಹಾಗೆ ಈಗ ನಾವೊಂದು 4 ಮಂತ್ಸ್ ಆಯ್ತು ಗುಡಾಕೇಶ ಧ್ಯಾನ ಅಂತ, ಅದಕ್ಕೆ ಜಾಯ್ನ್ ಆಗಿ ಈಗ ನೈಟ್ 9 ರಿಂದ ಬೆಳಿಗ್ಗೆ 6 ಗಂಟೆವರೆಗೂ ಸೆಷನ್ ಇರುತ್ತೆ. ಅದೀಗ ನಿದ್ದೆ ಮಾಡಿಲ್ಲ, ನಾವು ಮಲ್ಕೊಂಡಿರಲ್ಲ, ನೈಟ್ ಕೂತಿರ್ತೀವಿ. ಆದ್ರೆ ಯೋಗ ನಿದ್ದೆ ಆಗ್ತಾ ಇರುತ್ತೆ. ಅದು ನೀವು ಮಲ್ಕೊಂಡು ಮಾಡೋದಕ್ಕಿಂತ ಹೆಚ್ಚಿಗೆ ಪವರ್ ಇರುತ್ತೆ ಅದು ಯೋಗ ನಿದ್ದೆ. ಅದು ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಬಟ್ ತಪ್ಪು ಕಲ್ಪನೆ ಇದೆ ಸಾಕಷ್ಟು ಜನಕ್ಕೆ, ಅದ್ಯಾಕೆ ನಿದ್ದೆ ಕೆಡಬೇಕು, ತೊಂದರೆ ಆಗುತ್ತೆ, ಅದು ಬೇಕಾಗಿಲ್ಲ, ಅದು ಗುಡಾಕೇಶ ಅದು ಬೇಡ ಅಂತ ಸಾಧಾರಣವಾಗಿ ಈಗ ಮಾಡ್ತಾ ಇದ್ರೆ ಸಾಕು 2 ಗಂಟೆ 3 ಗಂಟೆ ಅಂತ ಹೇಳ್ತಾರೆ. ಬಟ್ ನಮ್ಗೇನೋ ಮಾಡಿದವ್ರಿಗೆ ಇದು ನಮ್ಗೆ ಮಲ್ಬೇಕಂತ ಅನ್ಸಲ್ಲ. ಕುತ್ಕೊಂಡೇ ಇರ್ತೀವಲ್ಲ, ಆಕ್ಚುಲಿ ಬೆನ್ನು ಸ್ಟ್ರೈಟ್ ಇದ್ದಾಗ್ಲೇ ನಮ್ಗೆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ. ಅದು ಎಕ್ಸ್‌ಪ್ಲೇನ್ ಮಾಡಿದ್ದಾರೆ ಸೈಂಟಿಫಿಕಲಿ. ಯಾವ ಮನುಷ್ಯರುಗಳಿಗೆ ಬಿಟ್ರೆ ಬೇರೆ ಯಾವ ಪ್ರಾಣಿಗಳಿಗೆ, ಯಾವುದೇ ಜೀವಿಗಳಿಗೆ ಕೂಡ ಬೆನ್ನು ಸ್ಟ್ರೈಟ್ ಇಲ್ಲ. ಎಲ್ಲದಕ್ಕೂ ಬೆಂಡೇ ಇರುತ್ತೆ ಹೀಗೆ. ಹೀಗೆ ಸ್ಟ್ರೈಟ್ ಇರೋದು ಮಾತ್ರ ಮನುಷ್ಯನಿಗೆ ಮಾತ್ರ ಅಂತೆ. ಹಾಗಾಗಿ ಅದು ನಮ್ಗೆ ಧ್ಯಾನಕ್ಕೆ ಇರೋದದು. ಧ್ಯಾನ ಮಾಡಕ್ಕೆ ಕೂತಾಗ ನಮ್ಗೆ ಎನರ್ಜಿ ಫ್ಲೋ ಆಗಿ ರಿಸೀವ್ ಮಾಡುತ್ತೆ. ಮಲ್ಕೊಂಡಿದ್ರೆ ರಿಸೀವ್ ಮಾಡಕ್ಕಾಗಲ್ಲ. ಅದೇ ತರ ನೀರಿನ ಗ್ಲಾಸ್ ಎಕ್ಸಾಂಪಲ್ ಕೊಡ್ತಾರೆ. ನೀರಿನ ಗ್ಲಾಸ್ ಈಗ ಸ್ಟ್ರೈಟ್ ಇಟ್ಟು ನೀರು ಎಷ್ಟು ತುಂಬಿರುತ್ತೆ, ಮಲಗಿಸಿದ್ರೆ ನೀರ್ ಚೆಲ್ಲಿ ಸ್ವಲ್ಪ ನೀರು ಇರುತ್ತೆ ಅದ್ರಿಂದ. ಅದೇ ಒಂದು ಉದಾಹರಣೆ ಕೊಡ್ತಾರೆ. ಸ್ಟ್ರೈಟ್ ಮಲಗಿ ಇದ್ರೆ ನಮ್ಗೆ ಧ್ಯಾನ ಮಾಡಿದ್ರೆ ಅದು ಯೋಗ ನಿದ್ದೆನೂ ಆಗುತ್ತೆ, ಧ್ಯಾನನೂ ಆಗ್ತಾ ಇರುತ್ತೆ, ಎರಡೂ ಆಗುತ್ತೆ. ಬಟ್ ತುಂಬಾ ಡೀಪ್ ಸ್ಲೀಪಿಗೆ ಹೋಗ್ತೀವಿ ನಾವು ಅದ್ರಲ್ಲಿ. ಈ ತರ ಕೂತಿ ನಿದ್ದೆ ಮಾಡಿ ಮುಂದೆ ನಾವು ಚೇರ್ ಮೇಲೆ ಕೂತಿರ್ತೀವಿ, ಮುಂದೆ ಒಂದು ಚೇರ್ ಇಟ್ಕೊಂಡು ಕಾಲ ಅದ್ರ ಮೇಲೆ ಚಾಚ್ಕೊಂಡ್ಬಿಟ್ರೆ ನೀವು ಮಲ್ಕೊಳ್ಳೋದಕ್ಕಿಂತ ತುಂಬಾ ಅದ್ಭುತವಾದ ಒಂದು ನಮ್ಗೆ ಒಂದು ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತೀವಿ. ಎನರ್ಜಿ ರಿಸೀವ್ ಮತ್ತೆ ಯೋಗ ನಿದ್ದೆ ತುಂಬಾ ಪಾಸಿಟಿವ್ ಆಗಿರುತ್ತೆ, ತುಂಬಾ ಆಕ್ಟಿವ್ ಆಗಿರ್ತೀವಿ. ಆಮೇಲೆ ಯಾವುದೇ ಇದೇ ಅನ್ಸಲ್ಲ, ಟೈರ್ಡ್ ಅನ್ಸಲ್ಲ, ನಿದ್ದೆ ಕೆಟ್ಟಿದೀವಿ ಅಂತ ಅನ್ಸಲ್ಲ. ತುಂಬಾ ತುಂಬಾ ಚೆನ್ನಾಗಿದೆ, ಎಫೆಕ್ಟಿವ್ ಆಗಿದೆ. ನನ್ಗಂತೂ ಬಹಳ ಅದರಿಂದ ಪ್ರಯೋಜನ ಆಯ್ತು, ಅದ್ಭುತವಾದ ಅನುಭವ ಆಗಿದೆ. ಆಮೇಲೆ ಎಷ್ಟೋ ಒಂಥರ ಎನರ್ಜಿ ಅಂದ್ರೆ ಮುಂಚೆ ಎಲ್ಲ ನಾವು ಧ್ಯಾನಕ್ಕೆ ಬರಕ್ ಮುಂಚೆನೆ ಲೋ ಬ್ಯಾಕ್ ಪೇನ್ ಪ್ರಾಬ್ಲಮ್ ಇತ್ತು ತುಂಬಾ. ಲೋ ಬ್ಯಾಕ್ ಪೇನ್ ಕೆಳ ಬೆನ್ನು
ಅಲ್ಲಿ ನನಗೆ ಡಿಸ್ಕ್ ಸ್ಲಿಪ್ ತರ ಆಗ್ಬಿಟ್ಟಿತ್ತು 30 ವರ್ಷದ ಹಿಂದೆ. ನಾನು ಚಿಕ್ಕ ಹುಡುಗ, ಒಂದು 25 ವರ್ಷ ಇದ್ದಾಗ. ಅದು ನಾನಂದ್ರೆ ಅಲ್ಲಿ ನಮ್ಮ ಚಿಕ್ಕಪ್ಪ ಅವ್ರದ್ದು ಲಾಯರ್ ಆಫೀಸ್ ಇತ್ತು, ಅಲ್ಲಿ ರೋಲಿಂಗ್ ಶೀಟರ್ ತೆಗಿಬೇಕಾದ್ರೆ ನನಗೆ ಸ್ವಲ್ಪ ಎಲ್ಲೋ ಡಿಸ್ಕ್ ಸ್ಲಿಪ್ ಆಗಿ, ಅದು ಡಾಕ್ಟರ್ ಕೇಳಿ ಗೌರ್ಮೆಂಟ್ ಅದೇನು ಮಾಡೋಕ್ಕಾಗಲ್ಲ, ನೀವು ಬಂದ್ರೆ 15 ದಿವಸ ಮಾಡ್ಕೊಬಿಡ್ಬೇಕು, ಏನು ಅದಕ್ಕೆ ಮೆಡಿಸಿನ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ, ಹಾಗೆ ಹೀಗೆ ಅಂತ. ಆಗಾಗ ಅದು ಸಮಸ್ಯೆ ಬರ್ತಿತ್ತು. ಬಂದ್ರೆ ಸುಮಾರು ತುಂಬಾ ಸಿವಿಯರ್ ಪೇನ್ ಆಗೋದು, ಟ್ಯಾಬ್ಲೆಟ್ಸ್ ತಗೊಂಡಿದ್ರು ಮಲ್ಕೊಂಡ್ಬಿಡ್ಬೇಕಿತ್ತು 2 ದಿನ 3 ದಿನ 4 ದಿನ. ಆಗಾಗ ಸ್ವಲ್ಪ ಯೋಗ ಧ್ಯಾನ ಮಾಡಿ ಫಿಸಿಯೋಥೆರಪಿ ಮಾಡಿ ಕಂಟ್ರೋಲ್ ಇರ್ತಾ ಇತ್ತು. ಈ ಧ್ಯಾನ ಶುರು ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಆಗಿ ಪೇನೇ ಇಲ್ಲ, ಲೋ ಬ್ಯಾಕ್ ಪೇನ್ ಅನ್ನೋದು ಝೀರೋ ಆಗ್ಬಿಟ್ಟಿದೆ ನನಗೆ. ಮುಂಚೆ ಟ್ರೈನಲ್ಲಿ ಕರ್ಕೊಂಡು ಹೋಗೋದ್ರು, ಸ್ಲೀಪರ್ ಅಲ್ಲಿ ಹೋದ್ರು ಕೂಡ ಪೇನ್ ಆಗ್ತಿತ್ತು, ಮತ್ತೆ ಮಾನೇಜ್ ಎಲ್ಲ. ಮತ್ತೆ 4 ವೀಲರ್ ಅಲ್ಲಂತೂ ಹೋಗಕ್ಕೆ ಆಗ್ತಿರ್ಲಿಲ್ಲ ರೋಡ್, ಅದು ಅದಕ್ಕೆ ನಾನು ಯಾವಾಗ್ಲೂ ಸ್ಲೀಪರ್ ಅಲ್ಲೇ ಹೋಗ್ತಿದ್ದೆ. ಈಗ ಧ್ಯಾನಕ್ಕೆ ಬಂದ್ಮೇಲೆ ಕಂಪ್ಲೀಟ್ ಅದು ಇಲ್ವೇ ಇಲ್ಲ, ಬ್ಯಾಕ್ ಪೇನ್ ಅನ್ನೋದೇ ಇಲ್ಲ. ಅದು ಇನ್ನು ಗೂಢಕಶಿಪ್ ಬಂದ್ಮೇಲೆ ಅಂತೂ ಇನ್ನೊಂದು ಸ್ವಲ್ಪನೂ ಬ್ಯಾಕ್ ಪೇನ್ ಅನ್ನೋದಿಲ್ಲ. ಈಗ ನಾನೇ ಡ್ರೈವ್ ಮಾಡ್ತೀನಿ, ಎಷ್ಟು ದೂರ ಆದ್ರು 3 ಅವರ್ಸ್ 4 ಅವರ್ಸ್ 5 ಅವರ್ಸ್ ಒಬ್ಬನೇ ಡ್ರೈವ್ ಮಾಡ್ತೀನಿ ಕಾರು. ಮತ್ತೆ ಎಲ್ಲೇ ಟ್ರೈನಲ್ಲೂ ಎಲ್ಲ ಹೋದ್ರು ಬಂದ್ರು ಏನು ಲೋ ಬ್ಯಾಕ್ ಪೇನ್ ಅನ್ನೋದಿಲ್ಲ. ಅಷ್ಟು ಅದ್ಭುತವಾದ ಆರೋಗ್ಯ, ತುಂಬಾ ಎನರ್ಜಿ ಪಾಸಿಟಿವ್ ಆಗಿದೆ. ಯಾವಾಗ್ಲೂ ಇದು ಅನ್ಸಲ್ಲ, ಸುಸ್ತು ಅನ್ಸಲ್ಲ, ಟೈರ್ಡ್ ಅನ್ಸಲ್ಲ. ಯಾವಾಗ್ಲೂ ಆಕ್ಟಿವ್ ಆಗಿರ್ತೀವಿ, ಎನರ್ಜೆಟಿಕ್ ಆಗಿರ್ತೀವಿ. ಆಮೇಲೆ ಒಂದು ಅಸ್ತಮ ತರ ಅಂದ್ರೆ ಸ್ವಲ್ಪ ವೀಸಿಂಗ್ ಅಥವಾ ಸ್ವಲ್ಪ ಅಲರ್ಜಿ ತರನು ಇತ್ತು ನಾನು ಚಿಕ್ಕ ವಯಸ್ಸಿನಲ್ಲಿ. ಸ್ವಲ್ಪ ಧೂಳುಗಳು ಬಂದ್ರೆ ಆಗ್ತಿರ್ಲಿಲ್ಲ, ಘಾಟ್ ಬಂದ್ರೆ ಆಗ್ತಿರ್ಲಿಲ್ಲ. ಈಗ ಅದು ಕೂಡ ಮಾಯ ಆಗ್ಬಿಟ್ಟಿದೆ ಈ ಧ್ಯಾನಕ್ಕೆ ಬಂದಾಗಿಂದ. ಯಾವ್ದು ಇದ್ದಿದ್ದ ಅವೆರಡೇ ಸಮಸ್ಯೆ ನನಗೆ, ಬೇರೆ ಯಾವುದೇ ಸಮಸ್ಯೆನೇ ಇರಲಿಲ್ಲ. ಒಂದೇ ಒಂದು ಜ್ವರನೂ ಕೂಡ ಬಂದಿಲ್ಲ ನನಗೆ 25-30 ವರ್ಷದಿಂದ. ಹಾಗಾಗಿ ಇವೆರಡು ಪ್ರಾಬ್ಲಮ್ ಇದ್ದಿದ್ದು, ಲೋ ಬ್ಯಾಕ್ ಪೇನ್, ಅಸ್ತಮ ಮತ್ತೆ ಸ್ವಲ್ಪ ಅಲರ್ಜಿ ಇದ್ದು. ಅದು ಕೂಡ ಈ ಧ್ಯಾನದಿಂದ 100ಕ್ಕೆ 100 ಇಲ್ಲ ಈಗ, 100ಕ್ಕೆ 100 ಗ್ಯಾರಂಟಿ ನಮ್ಗೆ ಆರೋಗ್ಯ. ಆಮೇಲೆ ಮಾನಸಿಕವಾಗಿ ಕೂಡ ನನಗೆ ತುಂಬಾ ಒಂದು ಅದ್ಭುತವಾದ ಒಂದು ಆನಂದ, ತುಂಬಾ ಖುಷಿ, ನೆಮ್ಮದಿ, ಮತ್ತೆ ನಿಜವಾದ ಜೀವನ ಏನು ಅಂತ ಅರ್ಥ ಆಯ್ತು. ಇದಕ್ ಮುಂಚೆ ಎಲ್ಲ ನಾವು ಬರೀ ಪ್ರಾಪಂಚಿಕತೆ ಅಥವಾ ದೈಹಿಕವಾಗಿ ನಾವು ಅದ್ರ ಬಗ್ಗೆನೇ ನಾವು ಗಮನ ಹರಿಸ್ತಾ ಇದ್ವಿ, ಅದ್ರ ಬಗ್ಗೆನೇ ಯಾವಾಗ್ಲೂ ಅದರಲ್ಲಿ ಏನು ಪ್ರಾಪಂಚಿಕತೆಯಲ್ಲಿ ಸಿಕ್ಕೋ ಸುಖನೇ ನಮ್ಗೆ ನಿಜವಾದ ಸುಖನೋ, ಅಥವಾ ಅಲ್ಲಿ ದುಃಖ ಆದ್ರೆ ಅದೇ ದುಃಖ ನಮ್ಗೆ. ಅಲ್ಲಿ ಒಳ್ಳೆ ನಮ್ಗೆ ಎಲ್ಲ ಸಾಮಾನ್ಯವಾಗಿ ನಾವು ಕಂಪೇರ್ ಮಾಡ್ತೀವಲ್ಲ, ಸಹಜವಾಗಿ ಪ್ರತಿಯೊಬ್ರು ಬಯಸೋದು ಒಂದು ಒಳ್ಳೆ ಎಜುಕೇಶನ್ ಆಗ್ಬೇಕು, ಚಿಕ್ಕವರಿದ್ದಾಗ ಒಳ್ಳೆ ಎಜುಕೇಶನ್ ಆಗ್ಬೇಕು, ಆನಂತರ ಒಳ್ಳೆ ಜಾಬ್ ಸಿಗ್ಬೇಕು, ಆನಂತರ ಒಳ್ಳೆ ಹೆಂಡತಿ ಮಕ್ಳು ಆಗ್ಬೇಕು, ಆಮೇಲೆ ಪ್ರಾಪರ್ಟಿ ಅಥವಾ ಕಾರು, ಮನೆ, ಆಸ್ತಿ, ಬಂಗ್ಲೆ, ಇವುಗಳಲ್ಲೇ ಇರ್ತೀವಿ ನಾವು ಹುಟ್ಟಿದಾಗಿಂದ. ಅದ್ರಲ್ಲಿ ನಾವು ಅಭಿವೃದ್ಧಿ ಆದ್ರೆ ಸಂತೋಷ, ಇಲ್ಲ ಅದ್ರಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾವು ದುಃಖ ಪಡ್ತಿರ್ತೀವಿ. ಅದೇ ರೀತಿಯಲ್ಲಿ ಯಾರೋ ಒಳ್ಳೆ ಫ್ರೆಂಡ್ಸ್ ಇರ್ಬೇಕು ಅನ್ನೋದು, ಅಥವಾ ನಮ್ಗೆಲ್ಲರೂ ನಮ್ಮನ್ನ ಇಷ್ಟಪಡ್ಲಿ ಅಂತನೋ, ಹೊಗಳ್ಲಿ ಅಂತನೋ, ನಮ್ಗೆ ಸಹಜವಾದ ಒಂದು ಪ್ರವೃತ್ತಿ ನಮ್ಗೆ ಒಳಗಡೆ ಇರುತ್ತೆ. ಯಾರಾದ್ರೂ ಬೈದ್ರೆ ಅಥವಾ ನಮ್ಗೆ ಏನಾದ್ರು ಅವಮಾನ ಮಾಡಿದ್ರೆ ನಾವು ಹೊಂದ್ಕೊಳ್ಳೋದು, ಕುಗ್ಕೊಳ್ಳೋದು, ನೋವುಗಳು, ಆ ಜೀವನ ಅಂತ ಅನ್ಕೊಂಡಿರ್ತೀವಿ. ಅದಕ್ಕೆ ಹೋರಾಟ ಆಗ್ಬಿಡ್ತಿತ್ತು ಜೀವನ ಎಲ್ಲ. ಅಯ್ಯೋ ಏನಪ್ಪಾ ಮಾಡೋದು, ನಾವ್ ಏನ್ ಮಾಡ್ಬೇಕು, ನಾನು ಇನ್ನ ಒಳ್ಳೆ ಹೆಸರು ತಗೊಳಕ್ ಏನ್ ಮಾಡ್ಬೇಕು, ನಾನು ಎಲ್ಲರೂ ಹೊಗಳಕ್ಕೆ ಏನ್ ಮಾಡ್ಬೇಕು ನಮ್ಗೆ, ಹಾಗೆ ಎಂತೆಲ್ಲ ಅದ್ರಲ್ಲೇ ಹೋಗ್ತಾ ಇದ್ವಿ. ಆದ್ರೆ ಈ ಧ್ಯಾನದಲ್ಲಿ ಬಂದಾಗ ಅವೆಲ್ಲ ಸುಮ್ನೆ ಎಲ್ಲ ಶಾಶ್ವತ, ಅವೆಲ್ಲ ಟೆಂಪ್ರವರಿ, ಅದೇ ಭಾವನೆಯಲ್ಲಿ ಇರಬಾರ್ದು. ಅದ್ರಲ್ಲಿದ್ದಾಗ ಯಾವತ್ತಿದ್ರೂ ಸಮಸ್ಯೆಗಳು, ದುಃಖ ತಪ್ಪಿದ್ದಲ್ಲ, ನೋವು ತಪ್ಪಿದ್ದಲ್ಲ ಇದ್ದೇ ಇರುತ್ತೆ. ಎರಡು ನೆರಳು ಬೆಳಕು ತರ ಅದ್ರಲ್ಲಿ ಕಷ್ಟ ಸುಖ. ಅದು ಸ್ವಲ್ಪ ಸುಖಕ್ಕೆ ದೊಡ್ಡ ನೋವೇ ಅನುಭವಿಸ್ಬೇಕಾಗುತ್ತೆ ಪ್ರಾಪಂಚಿಕತೆಯಲ್ಲಿ. ಅದೇ ಹೇಳ್ತಾರೆ, ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಮುದ್ರದಷ್ಟು ದುಃಖ ಅನುಭವಿಸ್ಬೇಕಂತ. ಹಾಗೆ ಅದ್ರಲ್ಲಿ ಆದ್ರೂ ಸಹಜವಾಗಿ ಎಲ್ಲರೂ ಧ್ಯಾನದ ವರ್ಗದ ಬಿಟ್ಟರೆ ಉಳಿದವರೆಲ್ಲ ನನ್ನ ಪ್ರಕಾರ ಅದರಲ್ಲೇ ಇರ್ತಾರೆ. ಸಹಜವಾಗಿ ಪ್ರಪಂಚಿಕತೆ ಅದೇ ನಿಜವಾದ ಜೀವನ ಅನ್ಕೊಳ್ಳೋದು, ಅದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಬಟ್ ಹೀಗೆ ಧ್ಯಾನಕ್ಕೆ ಬಂದಾಗಲೇ ನಮ್ಗೆ ನಿಜವಾಗ್ಲೂ ಏನು ಅಂತ ಅರ್ಥ ಆಗೋದು. ಪತ್ರಿಕೆಗಳು ಹೇಳಿದಾಗೆ, ಮತ್ತೆ ಸಾಕಷ್ಟೆಲ್ಲ ಪುಸ್ತಕಗಳಲ್ಲಿ, ಮತ್ತೆ ಎಲ್ಲ ದೊಡ್ಡ ದೊಡ್ಡ ಮಾಸ್ಟರ್ಸ್ಗಳು ಹೇಳಿದಂಗೆ ಈಗ ನಾವು ಕೇಳ್ತಾನೆ ಇದೀವಿ ಡೈಲಿ. ASSM ಮೈಸೂರು ಆಗ್ಬೋದು, ತುಂಬಾ ಎಲ್ಲ ಬೇರೆ ಬೇರೆ ಚಾನೆಲ್ಗಳಲ್ಲಿ ಎಂತ ಅದ್ಭುತವಾಗಿ ಎಂತ ಒಂದು ನಾಲೆಡ್ಜ್ ಕೊಡ್ತಾರೆ. ಅದೆಲ್ಲ ಕೇಳ್ತಾ ನಾವೇ ನಿಜವಾಗ್ಲೂ ಟ್ರಾನ್ಸ್ಫಾರ್ಮೇಶನ್, ಬದಲಾವಣೆ ನಮ್ಮಲ್ಲೇ ನಿಜವಾಗ್ಲೂ ಅದೇನು ನಿಜವಾದ ಜ್ಞಾನ ಅನ್ನೋದೇನು ಅಂತ ನಮ್ಮಲ್ಲೇ ಒಳಗೆ ಆಳವಾಗಿ ಹೋಗಿ ಧ್ಯಾನ ಮಾಡ್ತಾ ಈಗ ನಮ್ಗೆ ನಿಜವಾದ ಏನು ವಾಸ್ತವತೆ ಏನು, ಸತ್ಯ ಅಂತೇನು, ಆತ್ಮ ನಾವು ಪದಾರ್ಥ ಅನ್ನೋ ಒಂದು ಬದಲಾವಣೆ. ಆಮೇಲೆ ಯಾವುದೇ ವಿಷಯಗಳನ್ನ ಏನು ನಾವು ಅದನ್ನ ಆತ್ಮ ದೃಷ್ಟಿಯಲ್ಲಿ ನೋಡಿದಾಗ ಅವಾಗ ಯಾವುದೇ ದುಃಖನೂ ಇಲ್ಲ, ಯಾವುದೇ ಸಮಸ್ಯೆನೂ ಇಲ್ಲ, ಯಾವುದೇ ನೋವಿಲ್ಲ. ಅದೇ ನಾವು ದೇಹ ಭಾವನೆಯಲ್ಲಿ ನೋಡಿದಾಗ ಎಲ್ಲ ನಮ್ಗೆ ಪ್ರಾಬ್ಲಮ್ಸ್ ಅನ್ಸುತ್ತೆ, ದುಃಖ ಅನ್ಸುತ್ತೆ, ನೋವು ಅನ್ಸುತ್ತೆ. ಇದು ಅರ್ಥ ಆಯ್ತು. ಬೇಸಿಕ್ ಆಗಿ ಪ್ರತಿಯೊಬ್ರು ನಾವು ತಿಳ್ಕೊಳ್ಬೇಕಾಗಿರೋದು ಇದನ್ನೇ. ಏನೇ ಸಮಸ್ಯೆ ಬಂದ್ರು ಆತ್ಮ ದೃಷ್ಟಿಯಿಂದ ನೋಡಿದ್ರೆ ಆ ಸಮಸ್ಯೆಗಳು ಖಂಡಿತ ಅಲ್ಲ, ಸಮಸ್ಯೆಗಳೇ ಆಗಲ್ಲ ಅದು. ಆಮೇಲೆ ಏನೇ ಸಮಸ್ಯೆ ಇದ್ರೂ ಒಂದು ವೇಳೆ ಅದು ಪರಿಹಾರ ಆಗುತ್ತೆ. ಅದು ನಾವು ಧ್ಯಾನದಲ್ಲಿ ಸ್ಥಿತಿಯಲ್ಲಿದ್ದಾಗ ಸಮಾಧಾನವಾಗಿ ನಮ್ಮಲ್ಲಿರೋ ಶಕ್ತಿಯನ್ನು ಅದನ್ನು ಉಪಯೋಗಿಸ್ಕೊಂಡ್ರೆ ಆ ಸಮಸ್ಯೆಗಳು ಖಂಡಿತಗಳು ಅದು ಬಗೆಹರದೇ ಹರಿಯುತ್ತೆ. ಅದು ಕೂಡ ಇಂಥದ್ದೇ ಸಮಸ್ಯೆಗಳಿದ್ರು ಅದೇ ಸ್ವಲ್ಪ ನಮ್ಗೆ ತಾಳ್ಮೆ ಇರ್ಬೇಕು. ಸಾಕಷ್ಟು ತಾಳ್ಮೆ, ತುಂಬಾನೇ ಒಂದು ಸಹನೆ ಅನ್ನೋದು ಬಹಳ ಮುಖ್ಯ. ಆಮೇಲೆ ಒಂದು ಪಾಸಿಟಿವ್ ಥಿಂಕಿಂಗ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಇದನ್ನ ರೂಢಿಸ್ಕೊಂಡ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಎಂಥದೇ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಎಂಥ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ರಿಲೇಷನ್ ಸಮಸ್ಯೆ, ಪ್ರಾಪರ್ಟಿದಾಗ್ಬೋದು, ಯಾವುದೇ ಸಮಸ್ಯೆಗಳು ಯಾವುದಾದ್ರು ರೀತಿಯಲ್ಲಿ ಮಿರಾಕ್ಯುಲಸ್ ಆಗಿ ಅದು ಬಗೆಹರಿಯುತ್ತೆ. ಯಾಕಂದ್ರೆ ಅದು ನಾವು ಥಿಂಕಿಂಗ್ ಮಾಡೋದೇ ಬದಲಾವಣೆ ಆಗುತ್ತೆ, ಯೋಚನೆ ಮಾಡೋದು ಕೂಡ. ಯಾಕಂದ್ರೆ ಮಿರಾಕ್ಯುಲಸ್ ಥಾಟ್ಸ್‌ಗೆ ನಾವು ಬರ್ಬೇಕು.
ಮಿರಾಕ್ಲಸ್ ಅಂದ್ರೆ ಸಾಮಾನ್ಯವಾಗಿ 4 ತರ ಇದೆ: ನೆಗೆಟಿವ್ ಥಾಟ್, ಡಿಸಾಸ್ಟರ್ಸ್, ಪಾಸಿಟಿವ್ ಅಂಡ್ ಮಿರಾಕ್ಲಸ್. ಸಾಮಾನ್ಯವಾಗಿ ಎಲ್ಲ ನೆಗೆಟಿವ್ ಥಾಟ್ಸ್ ಅಲ್ಲಿ ಅಥವಾ ಡಿಸಾಸ್ಟರ್ಸ್ ಅಲ್ಲಿ ಹೋಗ್ತಾರೆ ತುಂಬಾ ಜನ. ಪಾಸಿಟಿವ್ ಅಲ್ಲಿ ಕಡಿಮೆ, ಮಿರಾಕ್ಲಸ್ ಅಲ್ಲಿ ಇನ್ನ ಕಡಿಮೆ. ಮಿರಾಕ್ಲಸ್ ಅಂದ್ರೆ ಇನ್ನು ಅದ್ಭುತವಾದ ಆಲೋಚನೆಗಳು. ನಾವು ಅದು ಹಾಗೆ ಹೋಯ್ತು ಅಂತ ಅನ್ಕೋಬೇಕು, ಮತ್ತೆ ರಿಯಲೈಸೇಷನ್ ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೋಬೇಕು. ಅದಾಗುತ್ತೆ, ಸತ್ಯವಾಗ್ಲೂ ಆಗುತ್ತೆ ಅದು. ಯಾಕೆಂದ್ರೆ ಅದು ನಾವು ಏನು ಯೋಚನೆ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಜೀವನ ಅನ್ನೋದು ನಮ್ಗೆ ಇದಂದಲೆಲ್ಲ ಗೊತ್ತಾಗಿದೆ. ಹಾಗಾಗಿ ನಾನು ತುಂಬಾ ಸಮಸ್ಯೆಗಳಿಂದ ಬಳಲ್ತಾ ಇದ್ದೆ. ನಾನು ಚಿಕ್ಕ ವಯಸ್ಸಿಂದಾನೇ ತುಂಬಾ ದೊಡ್ಡ ಚಾಲೆಂಜಸ್ ತಗೊಂಡು ಬಂದಿದ್ದೆ ನಾನು. ನನ್ಗೆ ಸಣ್ಣಗೆ ಬುದ್ಧಿ ಬಂದಾಗಲೇ 8 ವರ್ಷ ಅಂತ ಅನ್ಕೊಂಡ್ರು, 8-9 ವರ್ಷಕ್ಕೆ ನನಗೆ ತಿಳುವಳಿಕೆ ಬಂದಂತ ನನ್ನ ಮನಸ್ಸಿಗೆ ಆವಾಗಲೇ ನಾನು ತುಂಬಾ ಒಂದು ದೊಡ್ಡ ಒಂದು ಈ ಪ್ರಪಂಚನೇ ನನಗೆ ಒಂದು ಬಹಳ ದೊಡ್ಡ ಸಮಸ್ಯೆ, ಒಂಥರ ಯಾವುದೇ ಎಲ್ಲ ನನಗೆ ನನ್ನ ಮುಂದೆ ಎಲ್ಲ ಒಂಥರ ಕತ್ಲೇನೋ ಅಥವಾ ಯಾವುದೇ ನಾಶಭಾವನೆ ಇಲ್ಲ, ತುಂಬಾ ನಿರಾಸೆ, ತುಂಬಾ ದುಃಖದ ಒಂದು ಕಠಿಣಕರವಾದ ಪರಿಸ್ಥಿತಿ ಸನ್ನಿವೇಶ. ಮನೆಯಲ್ಲಿ ಕೂಡ ನಮ್ಮ ತುಂಬಾ ಬಡತನ ಇತ್ತು. ತಂದೆ ತಾಯಿ 6 ಜನ ಮಕ್ಕಳು, ನಾನೇ ದೊಡ್ಡವರು. ನಮ್ಮ ತಾಯಿ 2ನೇ ಹೆಂಡತಿ ಆಗಿದ್ರು ತಂದೆಗೆ. ಹಾಗಾಗಿ ನಮ್ಮ ತಂದೆಗೆ ಪ್ರಾಪಂಚಿಕತೆಯಲ್ಲಿ ಏನೂ ಇರ್ಲಿಲ್ಲ ಅವ್ರಿಗೆ. ಸೊ ಏನು ಕೆಲಸನೂ ಮಾಡ್ತಿರ್ಲಿಲ್ಲ. ಮನೆಗೆ ಯಾವ್ದು ಆದಾಯ ಇರ್ತಿಲ್ಲ. ಒಂದು ಚಿಕ್ಕ ಮನೆ ಬಿಟ್ರೆ ಮನೆಯಲ್ಲಿ ಏನೂ ಆದಾಯ ಇಲ್ಲ. ನಮ್ಮ ತಾಯಿ ಒಬ್ಬರೇ ಪಾಪ ಅದು ಹೇಗೆ ಕಷ್ಟಪಟ್ಟು 6 ಮಕ್ಕಳನ್ನ ಸಾಕಿದ್ರು. ನಮ್ಗೆ ಮಾಡ್ದೇ ಇರೋ ಕೆಲಸನೇ ಇಲ್ಲ. ನಾವು ಮನೆಯಲ್ಲಿ ಕೆಲಸ ಮಾಡ್ಬೇಕಿತ್ತು, ಹೊರಗಡೆ ಕೆಲಸ ಮಾಡ್ಬೇಕಿತ್ತು, ಸ್ಕೂಲ್ಗೆ ಹೋಗ್ಬೇಕಿತ್ತು. ಆ ಸ್ಕೂಲ್ಗೆ ಹೇಗೆ ಹೋಗಿದ್ನೋ ಏನೋ ಗೊತ್ತಿಲ್ಲ. ಸರ್ಕಾರಿ ಶಾಲೆ, ಅದ್ಯಾವ್ದು ನಮ್ಗೆ ಅಲ್ಲಿ ಯೂನಿಫಾರ್ಮ್ ಇಲ್ಲ, ಬಟ್ಟೆಗಳಿಲ್ಲ, ಬುಕ್ಸ್‌ಗಳಿಲ್ಲ. ಅಕ್ಕಪಕ್ಕದ ಮನೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋದು. ಆಮೇಲೆ ಅಲ್ಲಿ ಮಧ್ಯಾಹ್ನ ಕೊಡೋ ಒಂದು ಉಪಹಾರ ಕೊಡ್ತಿದ್ರು ಅಷ್ಟೇ. ಅದ್ರಲ್ಲೇ ನಾವು ಊಟ ಮಾಡ್ತಾ ಇದ್ವಿ. ಬೇರೆ ಏನು ಇರ್ತಿರ್ಲಿಲ್ಲ. ಯಾಕಂದ್ರೆ ಏನು ಆದಾಯದ ಮೂಲನೇ ಇಲ್ಲ. ಮತ್ತೆಲ್ಲಾನು ದೂರ ಇದ್ರು ನಮ್ಗೆ. ಯಾರು ರಿಲೇಷನ್ಸ್ ಯಾರು ಸಪೋರ್ಟ್ ಇಲ್ಲ, ಫ್ರೆಂಡ್ಸ್ ಇಲ್ಲ, ಯಾರು ಸಮಾಜ ಎಲ್ಲರೂ ದೂರ. ಯಾಕೆಂದ್ರೆ ಗೊತ್ತಿದೆಯಲ್ಲ, ಕಷ್ಟದಲ್ಲಿದ್ದವ್ರಿಗೆ ಯಾರು ಬರೋದಿಲ್ಲ. ಮತ್ತೆ ತುಂಬಾ ನೋವು, ಅವಮಾನದಲ್ಲಿ ಎಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಬೆಳೆದಿದ್ರು. ಅವರು ನಮ್ಮ ತಾಯಿ ಆ ಸಿಟ್ಟೆಲ್ಲ ನನ್ ಮೇಲೆ ಹಾಕ್ತಿದ್ರು. ನಾನು ದೊಡ್ಡ ಮಗ, ತುಂಬಾ ಸೂಕ್ಷ್ಮ ಮನಸ್ಸಿನವನು. ನನ್ಗೆ ತುಂಬಾ ಬೈಯೋದು, ಹೊಡೆಯೋದು, ಬಹಳ ತುಂಬಾ ಅವಮಾನ ಮಾಡೋರು. ನಮ್ಮ ತಾಯಿನೇ ನಾನು ದ್ವೇಷ ಮಾಡಕ್ ಶುರು ಮಾಡ್ಬಿಟ್ಟಿದ್ದೆ, ತಂದೆ ತಾಯಿನೇ. ಆಮೇಲೆ ನಾನು ತುಂಬಾ ಯಾವಾಗ್ಲೂ ಬೇಜಾರು ಮಾಡ್ಕೊಳ್ತಿದ್ದೆ ಲೈಫಲ್ಲಿ. ಏನಪ್ಪಾ ನನ್ಗೆಲ್ಲರೂ ಫ್ರೆಂಡ್ಸ್, ಹೊರಗಡೆ ಸಮಾಜ ನೋಡಿದಾಗ ಎಲ್ಲರೂ ತಂದೆ ತಾಯಿ ಪ್ರೀತಿ ಇದೆ, ಕುಟುಂಬ ಇದೆ, ನನಗಿಲ್ವಲ್ಲ, ತಂದೆ ತಾಯಿಗಳದ್ದು ಪ್ರೀತಿ ಇಲ್ಲ, ಮತ್ತೆ ಯಾರ್ದು ಪ್ರೀತಿ ಇಲ್ವಲ್ಲ ಅಂತ. ಹಾಗೆ ತುಂಬಾ ನೆಗೆಟಿವ್ ಅಲ್ಲಿ, ಎಷ್ಟು ನೆಗೆಟಿವ್ ಅಲ್ಲಿ ಬೆಳೆದಿದೆ ಅಂದ್ರೆ ನಿಮ್ಗೆ ಊಹಿಸ್ಕೊಳ್ಳಿ ನೋಡೋಣ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ, ನಾನು ಹೇಗೆ ಬೆಳೆದಿರ್ಬೋದು. ನಾನೊಬ್ಬ ಗೌರ್ಮೆಂಟ್ ಲಾಯರ್ ಆಗಿ ನಾನು 98 ಅಲ್ಲಿ ಅಪಾಯಿಂಟ್ ಆದೆ. ಸೊ ನಾನು ಬುದ್ಧಿ ಬಂದಾಗಿಂದ ಅಂದ್ರೆ ಒಂದು 8-10 ವರ್ಷದಿಂದ ನನಗೆ ಕೆಲಸ ಸಿಕ್ಕಿದ್ದು 30 ವರ್ಷ. 20 ವರ್ಷ ನಾನು ಹೋರಾಟ ಮಾಡಿದ್ದೆ. ನಾನೊಂದು ಸ್ಟ್ರಾಂಗ್ ಆಗಿ ನಾನು ಎಕನಾಮಿಕ್ ಆಗಿ, ಆರ್ಥಿಕವಾಗಿ ನಾನು ನಿಂತ್ಕೋಬೇಕಾದ್ರೆ ಕಾಲ ಮೇಲೆ 20-25 ವರ್ಷ ಹೋರಾಟ ಮಾಡಿದ್ದೆ ನಾನು ಒಬ್ನೇ. ನಾನು ಮನೆಯಿಂದ ಹೊರಗಡೆ ಬೆಳೆದು ಮನೆ ಬಿಟ್ಟೇ ಹೋಗ್ಬಿಟ್ಟಿದ್ದೆ. ನಾನು ಇರ್ತಾನೆ ಇರ್ಲಿಲ್ಲ ಮನೇಲಿ. ಯಾಕಂದ್ರೆ ಮನೇಲಿ ಅಂತ ಪರಿಸ್ಥಿತಿ ಇರ್ತಿತ್ತಲ್ಲ. ನಾನು ಒಬ್ನೇ ಹೋಗಿ ಎಲ್ಲೋ ಸ್ವಲ್ಪ ಯಾರೋ ಅವರು ಪರಿಚಯದವರಿದ್ರು, ಎಲ್ಲೋ ಇದ್ನೋ, ಹೆಂಗೋ ಮಾಡ್ತಿದ್ದೆ, ಎಲ್ಲೋ ಓದ್ಕೊಂಡು ಮನೆಯಿಂದ ಹೊರಗೆ ಇದ್ದು ನಾನು ಒಬ್ನೇ ಓದಿ, ನಾನು ವಿದ್ಯಾಭ್ಯಾಸ ಮಾಡಿ ಎಲ್ಲ ಸ್ವತಂತ್ರವಾಗಿ. ನಮ್ಮ ಚಿಕ್ಕಪ್ಪ ಒಬ್ರು ಲಾಯರ್ ಇದ್ರು. ಅವ್ರು ಸ್ವಲ್ಪ ಮಾರಲ್ ಸಪೋರ್ಟ್ ಕೊಡೋರು. ಆಮೇಲೆ ಅವ್ರ ಹತ್ರನೇ ನಾನು ಅವ್ರದ್ದು ಒಂದು ನಾನು ಪ್ರೋತ್ಸಾಹದಿಂದ ಅವರೇ ನೋಡಿ ಲಾಯರ್ ಆಗ್ಬೇಕು ನಾನು ಅಂತ. ಆದ್ರೆ ಒಂದೇ ಒಂದು ಇತ್ತು ನನಗೆ, ನಮ್ಮ ತಂದೆ ವಿದ್ಯಾಭ್ಯಾಸ ಮಾಡ್ಬೇಕು, ಏನ್ ಮಾಡಿದ್ರು ವಿದ್ಯಾಭ್ಯಾಸ ಬಿಡಬಾರ್ದು ಅಂತ ಹೇಳ್ತಿದ್ರು ಅಷ್ಟೇ. ಅದೇ ನನ್ನ ತಲೆಯಲ್ಲಿ ಆಳವಾಗಿ ಕೂತಿತ್ತು. ಹಾಗಾಗಿ ನಾನು ಚಾಲೆಂಜಿಂಗ್ ಆಗಿ ವಿದ್ಯಾಭ್ಯಾಸ ಮಾತ್ರ ಬಿಡಬಾರ್ದು ಯಾವುದೇ ಪರಿಸ್ಥಿತಿಯಲ್ಲಿ ಅಂತ, ನಾನು ಎಂತ ಪರಿಸ್ಥಿತಿಯಲ್ಲಿ ವಿದ್ಯಾಭ್ಯಾಸ ಮಾತ್ರ ಬಿಡ್ಲಿಲ್ಲ. ನಾನು ಎಷ್ಟು ಕಡೆ ದಿನಕ್ಕೆ 5-6 ಕಡೆ ಕೆಲಸ ಮಾಡಿ ಓದ್ತಾ ಇದ್ದೆ. ಅಂತದ್ರಲ್ಲೂ ಕಾಲೇಜಿಗೆ ಎಲ್ಲ ಅಟೆಂಡೆನ್ಸ್ ಕೊಟ್ಬಿಡೋರು. ಡಿಗ್ರಿಯಲ್ಲೆಲ್ಲ ನಾನು ನನ್ನ ಡಿಸ್ಟ್ರಿಕ್ಟಿಗೆ ಹೈಯೆಸ್ಟ್, ನಾನು ಟಾಪರ್. ನಾನು ಅಷ್ಟು ಕಡೆ ಕೆಲಸ ಮಾಡಿ ಓದಿದ್ದೆ ಡಿಗ್ರಿಯಲ್ಲಿ. ಮೈಸೂರಲ್ಲೂ ಅಷ್ಟೇ. ಅಲ್ಲಿ ಮೈಸೂರಲ್ಲಿ ಲಾ ಮಾಡಿದೆ. ಅಲ್ಲೂ 3-4 ಕಡೆ ಕೆಲಸ ಮಾಡ್ಕೊಂಡು ಅಲ್ಲಿ ನಾನು ಕಾಲೇಜಿಗೆ ಟಾಪರ್ ಆದೆ. ಆಮೇಲೆ ನಾನು ಗೌರ್ಮೆಂಟ್ ಲಾಯರಲ್ಲೂ ನಾನು ಮೆರಿಟ್ ಅಲ್ಲಿ 8ನೇ ರ್ಯಾಂಕು. ಆಮೇಲೆ ಜಡ್ಜಸ್ ಎಕ್ಸಾಮಲ್ಲಿ 5ನೇ ರ್ಯಾಂಕು. ಅಂದ್ರೆ ನಾನು ಇದು ಎಕ್ಸಾಮು ಚೆನ್ನಾಗಿ ಬಹಳ ಒಂದು ಡೆಡಿಕೇಶನ್ ಆಗಿ ಏನೋ ಮಾಡ್ಲಿ, ಸಾಧನೆ ಮಾಡ್ಬೇಕು ಅಂತ ನಾನು ಓದಿ, ಹಾಗೆ ಏನೋ ಈ ತರ ಬಂದೆ. ಆಮೇಲೆ ನಾನು ಗೌರ್ಮೆಂಟ್ ಲಾಯರ್ ಇದ್ದಾಗ ನಮ್ಮ ಚಿಕ್ಕಪ್ಪ ಜಡ್ಜ್ ಆಗ ಅಂತ ಹೇಳೋರು. ಅವ್ರಿಗೋಸ್ಕರ ನಾನು ಮತ್ತೆ ಜಡ್ಜ್ ಎಕ್ಸಾಮ್ ತಗೊಂಡು ಪಾಸ್ ಆಗಿ ಜಡ್ಜ್ ಆದೆ. ಯಾಕೆಂದ್ರೆ ನಾನು ಕಷ್ಟಪಟ್ಟು ಬಂದಿದ್ದೀನಿ ಇಷ್ಟು ವರ್ಷ ನನ್ನ ಜೀವನದಲ್ಲಿ. ಈ ಸೇವೆ ಮಾಡ್ಬೇಕು ನ್ಯಾಯಾಂಗದಲ್ಲಿ. ನಾನು ಗೌರ್ಮೆಂಟ್ ಲಾಯರ್ ಆಗಿದ್ರೆ ಅಷ್ಟು ಸ್ಕೋಪ್ ಇರ್ತಿರ್ಲಿಲ್ಲ ಇದು ಕೆಲಸ, ಏನೋ ಒಂದು ಸೇವೆ ಮಾಡಕ್ಕೆ. ಹಾಗಾಗಿ ನಾನು ಜಡ್ಜ್ ಆದ್ಮೇಲೆ ಅಲ್ಲೇ ಈಗ ಒಂದು 22 ವರ್ಷ ಆಯ್ತು ನಾನು ಜಡ್ಜ್ ಆಗಿ. ಅದು ನಾನು 100ಕ್ಕೆ 100% ನಾನು ಎಲ್ಲಾ ನ್ಯಾಯ ಕೊಟ್ಟಿದ್ದೀನಿ ಅಂತ ನಾನು ನಾನು ಪೂರ್ವಕವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ತುಂಬಾ ಕಷ್ಟ ಅದು ಕೋರ್ಟಲ್ಲಿ ಜಡ್ಜ್ ಕೆಲಸ ಮಾಡೋದು ಕೂಡ. ಅಲ್ಲಿ 2 ಕಡೆ ಹೋರಾಟ ನಡೀತಾ ಇರುತ್ತೆ. ಒಂದ್ ಕಡೆ ಸತ್ಯ, ಇನ್ನೊಂದ್ ಕಡೆ ಅನ್ಯಾಯ. ಒಂದ್ ಕಡೆ ಸುಳ್ಳು, ಒಂದ್ ಕಡೆ ನಿಜ ಇರುತ್ತೆ. ಆಮೇಲೆ ಒಬ್ರು ಕಡೆ ತೊಂದರೆ ಕೊಡೋರು ಇರ್ತಾರೆ, ಒಬ್ರು ಅನ್ಯಾಯಕ್ಕೊಳಗಾದವರು ಇರ್ತಾರೆ. 2 ಕಡೆ ಅಲ್ಲಿ ಬಂದು ಹೋರಾಟ ಮಾಡುವಾಗ ನಮ್ಗೆ ಬಹಳ ಒತ್ತಡ ಇರುತ್ತೆ. ಲಾಯರ್ಸ್‌ಗಳು ಕೂಡ ಕೆಲವರು ತುಂಬಾ ನಮ್ಗೆ ಬೇಗ ನಡೆಯಕ್ ಬಿಡಲ್ಲ. ನಾವು ಮತ್ತೆ ಅವ್ರ ಪಾರ್ಟಿಗಳು ಕೂಡ ಬೇಗ ನಡೆಯಕ್ ಬಿಡಲ್ಲ. ಯಾಕಂದ್ರೆ ಅವ್ರಿಗೆ ತೊಂದರೆ ಕೊಡೋದೇ ಉದ್ದೇಶ ಇರುತ್ತೆ. ನಾನ್ ಮಾತ್ರ ಬಿಡ್ತಾ ಇರ್ಲಿಲ್ಲ. ಎಲ್ಲ ಮಾಡಿ ರಾಜಿ ಮಾಡಿಸ್ತಿದ್ದೆ ಸಾಧ್ಯದಷ್ಟು. ಅವಾಗ ಮುಂಚೆಯಿಂದನೂ ಏನೋ ಕರೆದು ಸ್ವಲ್ಪ ಬುದ್ಧಿವಾದ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ಸಾಕಷ್ಟು ರಾಜಿ ಆಗ್ತಿತ್ತು, ಮಾಡ್ತಿದ್ರು, ರಾಜಿನೂ ಆಗ್ತಿತ್ತು. ರಾಜಿ ಆಗಿಲ್ಲ ಅಂದ್ರೆ ಕೇಸ್ ನಡೆಸಿ ಬಿಡಲ್ಲ ನಾನು, ಡೇಟ್ ಕೊಡಲ್ಲ ಅಂತೇಳಿ ಬೇಗ ಮಾಡಿ ಎಲ್ಲೋದ್ರು ಕೂಡ ಎಷ್ಟೇ ಹಳೆ ಇದ್ದಿದ್ರು ನಾನು ಹೋಗಿದ ತಕ್ಷಣ ಎಲ್ಲ ಒಂದು 6 ತಿಂಗಳಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲ
ತೊಳೆಯೋದು ಅಂತಾರಲ್ಲ ಹಂಗೆಲ್ಲ ಕ್ಲೀನ್ ಎಲ್ಲ ಫುಲ್ಲು ಫಾಸ್ಟ್ ಮಾಡಾಕ್ಬಿಡ್ತಿದ್ದೆ ಎಲ್ಲ ಕಡೆನು. ಈಗಲೂ ನೆನ್ಸ್ಕೊಳ್ತಾರೆ ಎಲ್ಲ ಹೋದ್ರು ನಾನು ಫಸ್ಟ್ ಎಲ್ಲಿ ಕೆಲಸ ಮಾಡಿದೆ ಅಲ್ಲೆಲ್ಲ ವಿಸಿಟ್ ಮಾಡಿ ಬಂದೆ ಲಾಸ್ಟ್ ಒಂದು 6 ತಿಂಗಳಿಂದ. ಎಲ್ಲ ಹೋದವರೆಲ್ಲ ಈಗಲೂ ಪ್ರತಿಯೊಬ್ರು ಹೇಳ್ತಾ ಇದ್ರು, "ಸರ್ ನೀವು ಭಾಳ ಫಾಸ್ಟ್ ಆಗಿ, ತುಂಬಾ ಶಾರ್ಟ್ ಆಗಿ, ಸಿಂಪಲ್ ಆಗಿ ಎಷ್ಟು ಬೇಕು ಅಷ್ಟೇ ಮಾಡಿ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತೀವಿ. ತುಂಬಾ ಚೆನ್ನಾಗಿತ್ತು ಭಾಳ" ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ರು, ನೆನ್ಸ್ಕೊಂತಾನೆ ಇದ್ರು. ಹಾಗೆ ಎಲ್ಲ ಕಡೆನೂ ಮಾಡ್ಕೊಂಡೇ ಬಂದಿದ್ದೀನಿ. ಎಲ್ಲ ಕಡೆನೂ ನಾನು ಮ್ಯಾಕ್ಸಿಮಮ್ ಸೇವೆ ಅದನ್ನ ನಮ್ಮ ನ್ಯಾಯಾಧೀಶನಾಗಿ ಕಕ್ಷಿಗಾರರು ಅವರು ಪಾಪ ನೊಂದಿರ್ತಾರೆ ಮೊದಲೇ. ಅವ್ರಿಗೆ ನಾವು ಸಾಕಷ್ಟು ಬೇಗ ನಾವು ಶೀಘ್ರವಾಗಿ ನ್ಯಾಯ ಕೊಡ್ಬೇಕು. ಈ ಹಾಸ್ಪಿಟಲ್ಲು, ಸ್ಟೇಷನ್ನು, ಕೋರ್ಟು 3ಕ್ಕೂ ಬರ್ಬಾರ್ದು ಅಂತ ಹೇಳ್ತಾರೆ ಸಾಮಾನ್ಯವಾಗಿ. 3 ಒಂಥರ ಯಾರು ಬರಕ್ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ಅಷ್ಟು ಒಂಥರ ಬಹಳ ಮನಸ್ಸಿಗೆ ನೋವಾಗುತ್ತೆ, ಫೀಲ್ ಆಗುತ್ತೆ. ಒಂಥರ ಅವಮಾನ, ಬೇಜಾರು, ಒಂಥರ ಅದು ದ್ವೇಷ ತುಂಬಾ ಇರುತ್ತೆ. ಅಂತ ಕಡೆ ನಾವು ಸ್ವಲ್ಪ ತುಂಬಾ ಸೂಕ್ಷ್ಮವಾಗಿ ಬಹಳ ಬೇಗ ಎಲ್ಲರಿಗೂ ಸ್ವಲ್ಪ ಅವ್ರನ್ನೆಲ್ಲ ಮನವರಿಕೆ ಮಾಡಿ ಬೇಗ ನ್ಯಾಯಾಲಯದಲ್ಲಿ ಕೇಸ್ಗಳು ತೀರ್ಮಾನ ಮಾಡಕ್ಕೆ ನಾವು ಸ್ವಲ್ಪ ಮನಸ್ಸು ಮಾಡಿ ಸ್ವಲ್ಪ ಬಹಳ ಕಠಿಣ ಮಾಡಿದ್ರೆ ಒಳ್ಳೇದು. ಹಾಗಾಗಿ ಮಾಡ್ಕೊಂಡ್ ಬಂದೆ. ಈ ಧ್ಯಾನಕ್ಕೆ ಬಂದ ನಂತರ ನನಗೆ ಅದ್ರದ್ದು ಎಷ್ಟು ಮುಂಚೆ ಮಾಡ್ತಿದ್ನೋ ಅದಕ್ಕೆ 4 ಪಟ್ಟು ಅಥವಾ 5 ಪಟ್ಟು 10 ಪಟ್ಟೇ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ನನಗೆ ಧ್ಯಾನದಿಂದ ಶಕ್ತಿ ಇನ್ನ ಬಂತು. ಇನ್ನ ಒಂದು ತಾಳ್ಮೆ, ಇನ್ನ ಸಮಾಧಾನ, ಮತ್ತೆ ಇನ್ನೂ ಒಂದು ಕಾನ್ಫಿಡೆನ್ಸು, ಮತ್ತೆ ಅದು ಪರಿಣಾಮನೂ ತುಂಬಾನೇ ಬೀರ್ತು ನನಗೆ. ಧಾರವಾಡದಲ್ಲಿ ತುಂಬಾ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇತ್ತು ಕೋರ್ಟ್ ಕೇಸ್. ಸಿಬಿಐ ಲೋಕಾಯುಕ್ತ ಅಂತ ಕೇಸ್ ಅದು ಕೋರ್ಟು. ಜೊತೆಗೆ ಬೇರೆ ಬೇರೆ ಕೇಸ್ಗಳು ಇರ್ತಿತ್ತು. ಅಲ್ಲಿ 4 ಕೋರ್ಟಿಂದ ಕೆಲಸ ಒಬ್ಬೊಬ್ಬನೇ ಮಾಡಿದ್ದೀನಿ. ಅಲ್ಲೆಲ್ಲರೂ ಟ್ರಾನ್ಸ್‌ಫರ್ ಆಗಿ ನನಗೆ ಆಗ್ತಿತ್ತು ಚಾರ್ಜ್ ಸುಮಾರು ತಿಂಗಳು, 3-4 ತಿಂಗಳು. ಆದ್ರೆ ಅವಾಗ ನಾನು ಧ್ಯಾನದಲ್ಲಿ ಇದ್ನಲ್ಲ, ನಾನು ಮಾಡಿ ಯಾವುದು ಏನು ನಾನು ಬೇಜಾರು ಪಡ್ತಿರ್ಲಿಲ್ಲ. ಮತ್ತೆ ಬೇಗ ಫಾಸ್ಟ್ ಆಗಿ ತುಂಬಾ ಶೀಘ್ರವಾಗಿ ಎಲ್ಲ ಕೇಸ್‌ಗಳೆಲ್ಲ ಮುಗಿಸ್ಬಿಡ್ತಿದ್ದೆ ಅಲ್ಲಿ. ಅದು ಧ್ಯಾನ ಶಕ್ತಿಯಿಂದನೇ ಅಂತಾನೆ ಹೇಳ್ಬೋದು ನಾನು. ಆಮೇಲೆ ಇನ್ನ ಇಲ್ಲಿ ಅದೇನೋ ನನಗೆ ಗೊತ್ತಿಲ್ಲ, ಧ್ಯಾನ ಪ್ರಚಾರ ಮಾಡ್ಬೇಕು ಅಂತ ಹೆಂಗೆ ಇತ್ತಲ್ಲ, ನನಗೆ ಯೂನಿವರ್ಸೇ ಅಥವಾ ಮಾಸ್ಟರ್ಸ್‌ಗಳೇ ಅಥವಾ ಪತ್ರಿಜಿಗಳೇ ನನಗೆ ಕಳ್ಸಿದ್ರು ಅಂತ ಕಾಣುತ್ತೆ ಮಡಿಕೇರಿಗೆ. ಇಲ್ಲಿ ಬಂದ್ಮೇಲೆ 10 ತಿಂಗಳಾಯ್ತು. ಇಲ್ಲಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇರೋದು, ಫ್ಯಾಮಿಲಿ ಕೋರ್ಟ್ ಅಂತ. ಬರೀ ಡೈವರ್ಸ್ ಕೇಸ್ ಮಾತ್ರ ಬರುತ್ತೆ, ಬೇರೆ ಯಾವ ಕೇಸ್‌ಗಳು ಬರಲ್ಲ. ಎಷ್ಟು ತರದಲ್ಲಿ ಅನುಕೂಲ ಆಯ್ತು ಅಂದ್ರೆ ನನಗೆ, ಇಷ್ಟು ವರ್ಷ ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೆ. ಜಡ್ಜ್ ಕೆಲಸ ಅಂದ್ರೆ ನಾವೆಲ್ಲ ತ್ಯಾಗ ಮಾಡಿ ಮಾಡುವಂಥದ್ದು ಅದು. ಯಾಕೆಂದ್ರೆ ಅಷ್ಟು ನಾವು ಡೆಡಿಕೇಶನ್ ಕೊಡ್ಬೇಕಾಗುತ್ತೆ ಪೋಸ್ಟಲ್ಲಿ ಇದ್ದಾಗ. ಒಂಥರ ನಾವು ಬೇರೆ ಯಾವ ಸಂಪರ್ಕನೇ ಹೊರಗಡೆದೆ ಸಂಪರ್ಕ ಎಲ್ಲ ಕಟ್ ಮಾಡ್ಕೊಂಡು ಯಾವುದೇ ಫ್ರೆಂಡ್ಸ್ ರಿಲೇಷನ್ ಹೋಗಕ್ಕಾಗ್ತಿರ್ಲಿಲ್ಲ, ಬರಕ್ಕಾಗ್ತಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಸ್ಟಡಿ ಮಾಡ್ಬೇಕಲ್ಲ ನಾವು. ಕೇಸ್ ಸ್ಟಡಿ ಮಾಡಿ ತೀರ್ಮಾನ ಮಾಡ್ಬೇಕು. ತುಂಬಾ ಟೈಮ್ ಇರ್ತಿರ್ಲಿಲ್ಲ. ಹೊರಗಡೆ ಬೇರೆ ವಿಷಯ ಯೋಚನೆ ಮಾಡಕ್ಕೂ ನಮ್ಗೆ ಆಗ್ತಿರ್ಲಿಲ್ಲ. ಅಷ್ಟೊಂದು ಕಷ್ಟಪಟ್ಟು ನಾವು ಅದ್ರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿದ್ವಿ ನಾವು ತುಂಬಾ. ಬಟ್ ಇಲ್ಲಿ ಬಂದ್ಮೇಲೆ ನನಗೆ ಒಂಥರ ಫುಲ್ಲು ಯಾವುದು ಅಷ್ಟು ಆ ತರ ಕೇಸ್‌ಗಳೇ ಇಲ್ಲ. ಬರೀ ಫ್ಯಾಮಿಲಿ ಕೇಸ್‌ಗಳು. ನಮ್ಗೆ ಆ ಒಂದು ಕಷ್ಟ ಎಲ್ಲ ತಪ್ತು ನನಗೆ. ಆ ಫೈಲ್ ಓದ್ಬೇಕು, ಎಲ್ಲ ಡಿಕ್ಟೇಷನ್ ಕೊಟ್ಟು ಫೈಲ್ ಎಲ್ಲ ಅಲ್ಲಿ ವಿಚಾರಣೆ ಮಾಡ್ಬೇಕು, ಅಲ್ಲಿ ಸಾಕ್ಷಿಗಳು ತಗೊಳ್ಬೇಕು, ಆ ವಾದಗಳು ಗಂಟೆಗಟ್ಟಲೆ ಇಡೀ ದಿನ ಕೆಲಸ ಮಾಡೋದು, ಅದೇನೂ ಇಲ್ಲ ಇಲ್ಲಿ. ಬರೀ ಈ ಇದನ್ನ ಧ್ಯಾನದಲ್ಲಿ ನಾನು ಇರೋದ್ರಿಂದ ಅವ್ರನ್ನೆಲ್ಲ ಕೋರ್ಟಲ್ಲಿ ಕೆಲಸ ಕಡಿಮೆ, ಅರ್ಧ ಗಂಟೆ 1 ಗಂಟೆ ಎಲ್ಲಾರ್ನೂ ಚೇಂಬರಲ್ಲಿ ಕರೆದು ಅವ್ರಿಗೆ ಎಲ್ಲ ಕೇಳ್ಕೊಂಡು ಧ್ಯಾನ ಹೇಳ್ಕೊಡ್ತಿದ್ನಲ್ಲ ಪ್ರತಿಯೊಬ್ಬರು. ನನಗೆ ಇಷ್ಟವಾದ ಫೀಲ್ಡ್ ಇದು. ಆದ್ರೆ ಈ ಫ್ಯಾಮಿಲಿ ಕೋರ್ಟ್ ಎಲ್ಲದಕ್ಕಿಂತ ಕಷ್ಟ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಯಾಕಂದ್ರೆ ಇದು ಇಲ್ಲಿ ಒಂದು ಮನಸ್ಸಿನ ಭಾವನೆಗಳ ಒಂದು ಸಂಘರ್ಷಗಳು, ತೊಳಲಾಟ, ಫೈಟ್‌ಗಳಿರ್ತದೆ. ಇಲ್ಲಿ ತುಂಬಾ ಕೌಟುಂಬಿಕ ಸಮಸ್ಯೆ ಇರೋದ್ರಿಂದ ಜಡ್ಜ್‌ಗಳು ತುಂಬಾ ಜನ ಅದು ಅವ್ರಿಗೇನೆ ಸಮಸ್ಯೆ ಆಗ್ಬಿಟ್ಟು ಅವರೇ ಕೇಸ್ ಕೋರ್ಟ್ ಬೇಡ ಅಂತ ಟ್ರಾನ್ಸ್‌ಫರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮಾಡೋದೇ ಇಲ್ಲ, ಬೇಡ ನಮ್ಗೆ ಫ್ಯಾಮಿಲಿ ಕೋರ್ಟ್ ಮಾತ್ರ ಬೇಡ. ಯಾಕಂದ್ರೆ ಅಲ್ಲಿ ಬಹಳ ಕಷ್ಟ, ಕಠಿಣ. ಮಕ್ಳಿರ್ತಾರೆ, ಗಂಡ ಹೆಂಡತಿ, ಅವ್ರದ್ದು ಅಲ್ಲಿ ಬಹಳ ನೋವು ಸಂಗತಿ, ಕಷ್ಟದ ಪರಿಸ್ಥಿತಿ ಇರುತ್ತೆ. ಇಲ್ಲಿ ಕೇಸ್ ನಡೆಸೋದು ಅಷ್ಟು ಸುಲಭ ಅಲ್ಲ. ಬಟ್ ನನಗಂತೂ ಅದೇನೋ ಒಂದು ದಿವಸನೂ ಕಷ್ಟ ಅನ್ಸಿಲ್ಲ. ಮತ್ತೆ ತುಂಬಾ ಪ್ರೀತಿಯಾದ ಕೆಲಸ ಅನ್ಸ್ಬಿಡ್ತು. ನಮ್ಗೆ ತುಂಬಾ ಸಂತೋಷ ಅನಿಸ್ತು. ಮತ್ತೆ ಯೂನಿವರ್ಸ್ ನನಗೆ ಇದು ಹೆಲ್ಪ್ ಮಾಡಿದೆ, ಸಪೋರ್ಟ್ ಮಾಡಿದೆ ಅನ್ಸುತ್ತೆ. ಯಾಕಂದ್ರೆ ನಾನು ಧ್ಯಾನಕ್ಕೆ ಪ್ರಚಾರಕ್ಕೆ ಹೊರಗಡೆ ಹೋಗ್ಬೇಕಾಗಿಲ್ಲ. ಹೊರಗಡೆ ಹೋಗೋಂಗೂ ಇರ್ಲಿಲ್ಲ. ನಮ್ಮ ಪೊಸಿಷನ್ ಅಲ್ಲಿ ಹೋಗಕ್ಕಾಗಲ್ಲ. ನಮ್ಮ ಪೋಸ್ಟ್ ಅಲ್ಲಿ ಎಲ್ಲೂನು ಪಬ್ಲಿಕ್ ಕಾಂಟ್ಯಾಕ್ಟ್ ಇಲ್ಲ. ಬಟ್ ಇದ್ರಲ್ಲಿ ಮಾತ್ರ ನಮ್ಗೆ ಫ್ಯಾಮಿಲಿ ಕೋರ್ಟ್ ಆ ಕಾಯ್ದೆ ಇದೆ ಆಕ್ಟ್ ಅಲ್ಲಿ. ಏನಂದ್ರೆ ನಮ್ಗೆ ಫುಲ್ ಪವರ್ ಕೊಟ್ಬಿಟ್ಟಿದ್ದಾರೆ. ನೀವು ಇದನ್ನ ಕರೆಸಿ ಅವ್ರಿಗೆ ಧ್ಯಾನ ಅಲ್ಲ, ಇತರ ರೀತಿಯಲ್ಲಿ ಅವ್ರಿಗೆ ರಾಜಿ ಮಾಡಿಸಿ, ಅವ್ರಿಗೆ ಒಂದು ಒಳ್ಳೇದು ಮಾಡಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಅದಕ್ಕೋಸ್ಕರ ನೀವು ಯಾವ್ದಾರ ಒಂದು ವಿಧಾನ ಅನುಸರಿಸಬಹುದು ಅಂತ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಮುಕ್ತವಾದ ಒಂದು ಅವಕಾಶ ಕೊಟ್ಟಿದ್ದಾರೆ. ನೀವು ಯಾವುದೇ ವಿಧಾನ ಅನುಸರಿಸಬಹುದು ಅಂತ. ಸೊ ಈ ಒಂದು ಕಾನೂನಿನ ಆಧಾರ ಇಟ್ಕೊಂಡು ನಾನು ಎಲ್ಲ ಧ್ಯಾನ ಹೇಳ್ಕೊಟ್ಟು, ಲಾಯರ್ಸ್‌ಗಳಿಗೂ ಕೂಡ ಕಷ್ಟಪಟ್ಟು ಎಲ್ಲರಿಗೂ ಹೇಳಿ, ಎಲ್ಲಾರ್ಗೂನು ಧ್ಯಾನದ ಬಗ್ಗೆ ಹೇಳಿ, PMC ಕನ್ನಡ ಯೂಟ್ಯೂಬ್ ಹಾಕೊಟ್ಟು ಒಂದು ಪುಸ್ತಕ, ಧ್ಯಾನದ ಒಂದು ಚಿಕ್ಕ ಪುಸ್ತಕ ಇದೆ. ಅದನ್ನ ತರಿಸಿ ಕೊಟ್ಟು ಎಲ್ಲರಿಗೂನು ಧ್ಯಾನ ಮಾಡಿ ನೀವು ಒಳ್ಳೇದಾಗುತ್ತೆ, ಎಲ್ಲ ಪರಿಹಾರ ಸಿಗುತ್ತೆ. ಇದು ಕಾನೂನಲ್ಲಿ ಸಿಗುವಂಥದ್ದಲ್ಲ. ಯಾಕಂದ್ರೆ ಸುಮ್ನೆ 4 ಗೋಡೆ ಮಧ್ಯೆ ಸಂಸಾರ ನೆಮ್ಮದಿಯಾಗಿರುವಂಥದ್ದು ಇಲ್ಲಿ ಬೀದಿಗೆ ಬಂದು ಕೋರ್ಟಲ್ಲಿ ಎಲ್ಲ ಎಷ್ಟು ನಿಮ್ಗೆ ಮನಸ್ಸಿಗೆ ನೋವಾಗುತ್ತೆ, ಅವಮಾನ ಆಗುತ್ತೆ. ಇಡೀ ಎಲ್ಲರಿಗೂ ಗೊತ್ತಾಗುತ್ತೆ. ಬೇಡ ಅದೆಲ್ಲ ಮಾಡ್ಕೋಬೇಡಿ. ಏನೋ ಆಗಿದೆ, ಮುಂದೇನಾದ್ರೂ ನೀವು ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಇದು ಕಾನೂನಲ್ಲಿ ಸಿಗುವಂಥದ್ದಲ್ಲ, ನಿಮ್ಮ ಮನಸ್ಸಲ್ಲೇ ಇರುತ್ತೆ
ಅಂತ ಧ್ಯಾನದ ಬಗ್ಗೆ ನಿಮ್ಗೆಲ್ಲರೂ ಗೊತ್ತಿರಂಗೆ ನಾನು ಧ್ಯಾನ ಅವ್ರಿಗೆ ಬಹಳ ಸೂಕ್ಷ್ಮವಾಗಿ ಆಳವಾಗಿ ಗಂಟೆಗಟ್ಟಲೆ ಎಲ್ಲ ಮಾಡಿದ್ದೆ ಎಷ್ಟೋ ಸಲ. ಯಾಕೆಂದ್ರೆ ಏನೋ ಒಂದು ಅವ್ರಿಗೆ ಬೇಗ ಪಾಪ ಚೆನ್ನಾಗಾಗ್ಲಿ ಕನ್ವಿನ್ಸ್ ಆಗ್ಲಿ ಅಂತ ನಾನು ಹಿಡಿಯೋ ಶಕ್ತಿ ಎಲ್ಲ ಉಪಯೋಗಿಸಿ ಜ್ಞಾನ ಶಕ್ತಿ ಎಲ್ಲ ಅದು ಮಾಸ್ಟರ್ಸ್ ಕಡೆ ಕೊಡ್ತಿದ್ರು ಅನ್ಸುತ್ತೆ. ಎಲ್ಲ ಅವ್ರಿಗೆ ಹೇಳಿ ಮನ ಮುಟ್ಟಂಗೆ ಅವ್ರಿಗೆ ಏನೋ ಕನ್ವಿನ್ಸ್ ಮಾಡಿ ಮತ್ತೆ ಮಕ್ಳಿಗೆಲ್ಲ ಕರೆಸ್ತಿದ್ದೆ. ನೆಕ್ಸ್ಟ್ ಅವ್ರಿಗೂ ಕೂರ್ಸ್ಕೊಂಡು ಮಕ್ಳು ನೀವು ಮಾಡಿ ಧ್ಯಾನ. ಯಾಕೆಂದ್ರೆ ಅವ್ರ ತಂದೆ ತಾಯಿಗಳ ನನಗೆ ಗೊತ್ತಿದ್ದಲ್ಲ, ನಾನೇ ಅನುಭವಿಸಿರೋದ್ರಿಂದ ತಂದೆ ತಾಯಿಗಳು ಇಬ್ರು ಮನೆಯಲ್ಲಿ ಜಗಳ ಆಡಿ ಚೆನ್ನಾಗಿ ಮಾಡ್ಕೊಳ್ತಾ ಇದ್ರೆ ಮಕ್ಳಿಗೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಡಿಪ್ರೆಸ್ ಆಗ್ತಾರೆ ಅಂತ ನಾನೇ ಸ್ವತಃ ಬಲಿಪಶುವಾಗಿ ನಾನು ಅನುಭವಿಸಿದ್ರಿಂದ ಸೊ ನನಗೆ ಎಲ್ಲ ಪ್ರಾಕ್ಟಿಕಲ್ ಆಗಿ ನಾಲೆಜ್ ಇತ್ತು. ಕಷ್ಟ ಅಂದ್ರೆ ಏನು ಅಂತ. ಅದು ನನಗೆ ಈ ತರ ಆಗ್ಬಾರ್ದು, ಮಕ್ಳಿಗೂ ಆಗ್ಬಾರ್ದು. ತಂದೆ ತಾಯಿ ಅವರು ಅದಕ್ಕೆ ಮಕ್ಳಿಗೆ ನೀವು ಧ್ಯಾನ ಮಾಡಿ, ತಂದೆ ತಾಯಿಗಳು ಇದನ್ನ ನೀವು ಮನಸ್ಸಿಗೆ ಹಚ್ಕೋಬೇಡಿ. ಅದೇನೋ ಅದು ಅವ್ರಿಗೆ ಅವ್ರು ಏನೋ ಒಂದು ಕರ್ಮ ಇರ್ತೇನೋ ಅವ್ರದ್ದಾಗುತ್ತೆ, ನೀವು ಅದನ್ನ ಹಚ್ಕೋಬೇಡಿ. ನೀವು ಧ್ಯಾನ ಮಾಡಿ ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಎಜುಕೇಶನ್ ಬಗ್ಗೆ ಗಮನ ಹರಿಸಿ ಮತ್ತೆ ನೀವು ಧ್ಯಾನ ಮಾಡಿ. ನಿಮ್ ಮಾಡಿದ್ರೆ ಮಕ್ಳು ಎಲ್ಲರೂ ಸೇರಿ ಮಾಡಿ ನಿಮ್ ಇಡೀ ಕುಟುಂಬನೇ ಸರಿ ಹೋಗುತ್ತೆ. ತಂದೆ ತಾಯಿ ನೀವು ಎಲ್ಲರೂ ಒಟ್ಟಿಗೆ ಇರೋಂಗಾಗುತ್ತೆ, ಎಲ್ಲ ಸಾಮರಸ್ಯ ಬರುತ್ತೆ ಅಂತ ಹೇಳಿ ಸಾಕಷ್ಟು ಎಲ್ಲ ನೂರಾರು ಕೇಸ್ಗಳಲ್ಲಿ ಹೇಳಿ ದಿನ 2, 3, 4 ಕೇಸು ಬರ್ತಾನೆ ಹೇಳ್ತಾನೆ ಇರ್ತೀವಿ. ಒಂದೊಂದು ಕೇಸು ಒಂದೊಂದ್ ತರ ಕಾಂಪ್ಲಿಕೇಶನ್ ಇರುತ್ತೆ. ಇದು ತುಂಬಾ ಇದಕ್ಕಿಂತ ಜಾಸ್ತಿ ಇಲ್ಲಪ್ಪ ಅಂದ್ರೆ ಇನ್ನೊಂದು ಬರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಪ್ರಾಬ್ಲಮ್. ಅದು ಹೇಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ಬುಕ್ಕೇ ಬರ್ದ್ಬಿಡ್ಬೋದೇನಪ್ಪ, ಅಷ್ಟೊಂದು ಕೇಸ್ಗಳು, ಒಂದೊಂದು ಕತೆ ಒಂದೊಂದು ಫ್ಯಾಮಿಲಿದು. ಆದ್ರೂ ಏನೋ ಒಂದು 95% ಸಕ್ಸಸ್ ಆಗಿದೆ ಅಂತ ಇದು ಮಾಡಿದ್ರಿಂದ ಪ್ರತಿಯೊಬ್ಬರು ಅದಕ್ಕೆಲ್ಲ ಅವ್ರಿಗೆ ಕನ್ವಿನ್ಸ್ ಆಗಿದೆ, ಮಾಡಿದ್ದಾರೆ. ಧ್ಯಾನ ಮಾಡಿ ಸುಮಾರು ಕೇಸ್ ರಾಜು ಆದ್ರು ಒಟ್ಟಿಗೆ ಆದ್ರು, ಕೆಲವರು ಆಗದೆ ಇದ್ರೆ ಅಟ್ಲೀಸ್ಟ್ ಏನೋ ಒಂದು ಫೈನಲ್ ಆಗಿ ಇಷ್ಟು ಹಣ ಏನೋ ವ್ಯವಸ್ಥೆ ಮಾಡಿ ಆಸ್ತಿ ಇದೆಲ್ಲ ಕೊಟ್ಟು ಫೈನಲ್ ಮಾಡಿ ಅವ್ರು ಸಮಾಧಾನವಾಗಿ ಹೋದ್ರು, ಬೇರೆ ಆಗಿ ಹೋಗಿದ್ದಾರೆ. ಆದ್ರೆ ನಾನು ಹೇಳ್ಬಿಟ್ಟೆ, ಬೇರೆ ಆದ್ರೂ ಕೂಡ ಯಾವತ್ತೂ ದ್ವೇಷ ಮಾಡ್ಕೋಬೇಡಿ ಅವ್ರ ಮೇಲೆ, ನೀವು ನಿಮ್ಮ ಮೇಲೆ ಅವರು ತೆಗೆದ್ಬಿಡಿ ಮನಸ್ಸಿಂದ, ಪೂರ್ತಿ ತೆಗೆದು ಹೊಸ ಜೀವನ ಮಾಡಿ ಅಷ್ಟೇ. ಏನೋ ಅದಿತ್ತು ಕರ್ಮ ಕಳೀತು ಹಿಂದಿನ ಜನ್ಮದಲ್ಲಿ, ನೀವೇ ತಗೊಂಡ್ಬಂದು ಚಾಲನೆ ಆ ತರ ಎಲ್ಲ ಹೇಳಿ ಆ ದ್ವೇಷ ಬಿಟ್ಬಿಡಿ, ಬೇಡ ಮುಂದೆ ನಿಮ್ ಜೀವನ ಮಾಡ್ಕೊಂಡು ಚೆನ್ನಾಗಿ ಮುಂದೆ ಅಭಿವೃದ್ಧಿ ಆಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಆ ತರ ಮಾಡಿದ್ವಿ. ಇನ್ನೊಂದ್ ಸ್ವಲ್ಪ ಕೇಸ್ ಮಾತ್ರ ನಡೀತದೆ ವಿಚಾರಣೆ. ಅದ್ರಲ್ಲೂ ಕೂಡ ಅವ್ರು ಯಾರು ಗಲಾಟೆ ಮಾಡಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಬರ್ತಾರೆ. ಅವ್ರು ಏನಿದೆ ಕೇಸು ನಡ್ಸ್ಕೊಂಡು ಹೋಗ್ಬಿಡ್ತಾರೆ. ಯಾವುದೇ ಒಂದು ರೀತಿಯಲ್ಲಿ ವಾದ ಜಗಳ ಗಲಾಟೆ ಏನೂ ಇರಲ್ಲ. ಫಸ್ಟ್ ಬಂದಾಗ ತುಂಬಾ ಡಿಪ್ರೆಷನ್ ಅಲ್ಲಿ ತುಂಬಾ ಸಮಸ್ಯೆಯಲ್ಲಿ ನಡೀತಿರ್ತಾರೆ, ಜಗಳ ಆಡ್ತಿರ್ತಾರೆ, ಬೈದಾಡ್ಕೊಳ್ತಿರ್ತಾರೆ. ಬಟ್ ನಾನು ಯಾವಾಗ ಧ್ಯಾನ ಹೇಳ್ಕೊಟ್ಟು ಹೋಗುವಾಗ ಅವ್ರು ಸಮಾಧಾನವಾಗಿ ಎಷ್ಟು ಕೂಲ್ ಆಗ್ತಾರೆ ಹೊರಗಡೆ ನಗಾಡ್ಕೊಂಡು. ಅವಾಗ ನಾನು ಹೇಳ್ದೆ, ನೋಡಿ ನಿಮ್ ಮುಖದಲ್ಲಿ ನಗು ಕಾಣ್ತಾ ಇದೆ ಇವತ್ತು, ಈ ನಗು ಉಳಿಬೇಕು ಯಾವಾಗ ನೋಡ್ಕೊಳ್ಳಿ, ನಿಮ್ ಕನ್ನಡಿ ಹೋಗಿ ಚೆನ್ನಾಗಿದೆ, ನಕ್ಕೊಂಡಿರ್ಬೇಕು ಜೀವನ ಅಂದ್ರೆ ಅಷ್ಟೇನೆ, ನಕ್ಕೊಂಡಿದ್ರೆ ಈ ಸಮಸ್ಯೆಗಳು ಬಗೆಹರಿತವೆ ಅಂತ ಹೇಳಿದ್ರೆ ಎಷ್ಟೋ ಜನ ನಂಗೆ ನಮ್ಮ ಕೊಲೀಗ್ ಜಡ್ಜಸ್ಗಳು ಬೇರೆಯವ್ರು ಎಲ್ಲರೂ ಹೇಳ್ತಿದ್ರು, ಚೇಂಬರ್ ಕರೆಸ್ಬಿಟ್ರಿ, ಅವರು ತುಂಬಾ ದೇಶದಲ್ಲಿ ಇರ್ತಾರೆ, ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಅದರಲ್ಲಿ ಮಡಿಕೇರಿಲ್ಲ ಅಂದ್ರೂ ಕೊಲೆ ಅನ್ನೋದೇ ಕಾಮನ್. ಅಲ್ಲಿ ಯಾರು ನೋಡೋದಿಲ್ಲ, ಎಲ್ಲ ಶೂಟೇ ಅಲ್ಲಿ ತೆಗೆದು ರಹಸ್ಯ ಬಿಟ್ಟಿರ್ತಾರಂತೆ ಮನೆಯವರೆಲ್ಲ ಕಾಮನ್ನು. ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕಷ್ಟ ರೀ ಅಂತ ನನಗೆ ಹೇಳೋರು. ನಾನೇ ಅದು ಹೇಳ್ದೆ, ನನಗೆ ಏನಾಗಲ್ಲ, ಏನ್ ತೊಂದರೆ ಇಲ್ಲ, ಎಲ್ಲ ಮಾಸ್ಟರ್ಸ್ ಇದ್ದಾರೆ, ಏನು ಭಯನೇ ಇಲ್ಲ ನಂಗೆ ಅದ್ರ ಬಗ್ಗೆ. ಒಟ್ಟಿನಲ್ಲಿ ನಾನು ಮಾಡ್ತೀನಿ ಕನ್ಸಲ್ಟೇಷನ್ ಅಂತೇಳಿ ಎಲ್ಲರನ್ನು ಕರೆಸಿ ಚೇಂಬರ್ಗೆ ಹೇಳ್ತಾ ಇದ್ದೆ. ಅದು ಎಲ್ಲಾ ಪರಿಣಾಮ ಬೀರಿದೆ, ತುಂಬಾ ಚೆನ್ನಾಗಿ ಎಲ್ಲರಿಗೂ ಬೆನಿಫಿಟ್ ಆಗಿದೆ. ಅದು ಒಂದು ಸಾರ್ಥಕತೆ ಬಂದು ನಾನು ಮಾಡಿ ನಾನು ಎಲ್ಲ ಏನಿತ್ತು ನಂದೆಲ್ಲ ನಾನು ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೊಂಡೆ. ನಾನು ಇಷ್ಟು ವರ್ಷ ಎಲ್ಲ ಸುಮ್ಮನೆ ಅನಾವಶ್ಯಕವಾಗಿ ನಾನು ಅಂದ್ಕೊಂಡು ಬೇಜಾರಾಗಿ ನಾನು ಎಷ್ಟು ಡಿಪ್ರೆಷನ್ ಅಲ್ಲಿ ಅಥವಾ ಆಳವಾಗಿ ನಾನು ಅನುಭವಿಸಿದ್ದು ಎಷ್ಟೇ ನಾನು ಮಾಡಿದ್ರು ಅದು ಒಳಗೊಳಗೆ ಇತ್ತು, ಅದು ಹೋಗಿರ್ಲಿಲ್ಲ ಬಹಳ. ಈ ದಾಂಧೆಗ್ ಬಂದ್ಮೇಲೆ ಆಲ್ಮೋಸ್ಟ್ 99% ನಾನು ಅದು ಹೊರಗೆ ಬಂದ್ಬಿಟ್ಟೆ. ಎಲ್ಲ ಬಂದು ನಾನು ತಗೊಂಡ್ಬಂದಿರೋ ಚಾಲೆಂಜ್ ಅದು ಸತ್ಯ ಅಲ್ಲ, ಇದು ಒಂದು ಅನುಭವ ಅಥವಾ ಶಿಕ್ಷೆ ಅಲ್ಲ, ಶಿಕ್ಷಣ, ಒಂದು ಅನುಭವ. ಅಥವಾ ನಾನೇ ಹಿಂದಿನ ಜನ್ಮದಲ್ಲಿ ಏನೋ ಮಾಡೋದಕ್ಕೆ ಪರಿಹಾರಕ್ಕೆ ನಾನೇ ಅದನ್ನ ತಗೊಂಡ್ಬಂದಿರೋದು, ತಂದೆ ತಾಯಿ ರೂಪದಲ್ಲೋ ಅಥವಾ ಇನ್ಯಾರ್ದೋ ರೂಪದಲ್ಲೋ, ಯಾರೋ ನಮ್ಗೆ ಕೊಟ್ಟಿರೋ ರೂಪದಲ್ಲಿ ಅಂತ ಅನ್ಕೊಂಡು ನಾನು ಅದನ್ನ ಎಲ್ಲ ಬಿಟ್ಟು ಅದೆಲ್ಲ ಕ್ಷಮೆ ಕೇಳ್ಕೊಳ್ಳೋದು ನಾವೇ, ಮತ್ತೆ ಕ್ಷಮಿಸೋದು, ಕೃತಜ್ಞತೆ, ಗ್ರಾಟಿಟ್ಯೂಡ್, ಇವೆಲ್ಲ ಸುಮಾರು ಇದೆ ನಮ್ಮ ಧ್ಯಾನದಲ್ಲಿ. ಇವೆಲ್ಲ ಮಾಡಿ ಆಳವಾಗಿ ದಿನ ಮಾಡ್ತಾ ಈಗ ಒಂದೆಲ್ಲ ಮೂಲ ಸಮಸ್ಯೆಗಳಿಂದ ಹೊರ ಬಂದು ಈಗ ಆಲ್ಮೋಸ್ಟ್ ಒಂದು ದೊಡ್ಡ ಒಂದು ನಿಜವಾದ ಒಂದು ಸಾಕ್ಷಾತ್ಕಾರ ಅಥವಾ ಕಡೆ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ. ಇನ್ನೂ ಕಡಿಮೆ ಇದೆ, ಏನೋ ಇನ್ನೂ ಮಾಡ್ಬೇಕು, ಇನ್ನು ಸಾಧನೆ ತುಂಬಾ ಎಷ್ಟು ಮಾಡಿದಷ್ಟು ಕಡಿಮೆ. ನನಗೆ ಆಗಿದೆ ಅಂದ್ರೆ ಒಂದು 4-5 ತಿಂಗಳಿಂದ ಧ್ಯಾನ ಮಾಡುವಾಗ ನಂಗೆ 3,000ರಿಂದ ಸಹಸ್ರಾರು ಒಂದು ಅದ್ಭುತ ಚೈತನ್ಯ ಹರಿದು ಹೋಗಿದ್ದು ಅನುಭವ ಆಯ್ತು ಒಂದು 5 ಸಲ. ಅದು ಕೆಲವು ಸೀನಿಯರ್ ಮಾಸ್ಟರ್ ಅದೇ ಆತ್ಮ ಸಾಕ್ಷಾತ್ಕಾರದ್ದು ಅದು ಅದೇನೆ ಅನುಭವ. ಅದಕ್ಕೆ ಎಲ್ಲರೂ ಸಾಧನೆ ಮಾಡಿ ಇರೋದು ಅದೇ ಅದು ಅಂತ ಹೇಳಿದ್ರು. ಅನುಭವ ಆಯ್ತು. ಹೇಳಿ ಸರ್ ಸುಬ್ರಹ್ಮಣ್ಯ ಸರ್. ಅದು ಬಿಟ್ರೆ
ನಮ್ಮಲ್ಲಿ ಆಗಿರೋ ಪರಿವರ್ತನೆನೇ ದೊಡ್ಡ ಅನುಭವ ಅಂತ ನಾನು ಹೇಳೋದು. ಯಾಕೆಂದ್ರೆ ಅದಕ್ಕಿಂತ ಬೇರೆ ಸಾಕಷ್ಟು ಕೆಲವರಿಗೆಲ್ಲ ಕೇಳಿದ್ವಿ. ಹಿಂದಿನ ಜನ್ಮದ ನೋಡ್ಕೊಂಡಿರೋದಾಗ್ಲಿ, ಹಾಸ್ಟೆಲ್ ಟ್ರಾವೆಲ್ ಆಗ್ಬೋದು ಅಥವಾ ಬೇರೆ ಬೇರೆ ಸುಮಾರು ಅನುಭವ ಆ ಥರದ್ದೇನು ಆಗಿಲ್ಲ. ಅದೇ ಬಟ್ ನಮ್ಮಲ್ಲೇ ಆಗಿರೋ ಪರಿವರ್ತನೆನೇ ದೊಡ್ಡ ಅನುಭವ ಅಂತ ನನ್ನ ಅಭಿಪ್ರಾಯ. ಅದು ಯಾವಾಗ ಆಗುತ್ತೆ ಮುಂದೆ ಅದು 2ನೇದು. ಈಗ ನಾವು ನಮ್ಮಲ್ಲಿರೋ ಏನ್ ಸಮಸ್ಯೆಯಿಂದ ಅನುಭವಿಸಿದ್ದನ್ನ ಹೊರಗೆ ಬಂದು ಅದನ್ನ ನಿವಾರಿಸಿ ತಿಳ್ಕೊಂಡು ನಾವು ದೇಹ, ಮನಸ್ಸು, ಬುದ್ಧಿ, ಭಾವನೆಯಿಂದ ಹೊರಗೆ ಬಂದು ಸಾಕ್ಷಾತ್ಕಾರ ಆತ್ಮ ಭಾವನೆಯಲ್ಲಿದ್ದು ನಾವು ಜೀವನ ನಡೆಸ್ಕೊಂಡು ಹೋಗೋದೇ ಅತಿ ದೊಡ್ಡ ಒಂದು ಪರಿವರ್ತನೆ, ಅತಿ ಉನ್ನತವಾದ ಸಾಧನೆ ಅಂತ ನನ್ನ ಒಂದು ಭಾವನೆ. ಇಷ್ಟು ಹೇಳ್ಬೋದು ನನ್ನ ಅನುಭವ. ಸರ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ನಿಮ್ಮ ಅನುಭವನ. ಯಾಕೆಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಾ ನೀವು ಈ ಒಂದು ಸ್ಟೇಜ್ ಬರ್ಬೇಕಂದ್ರೆ ಅಂತ ಎಲ್ಲರಿಗೂ ತಿಳಿಸ್ಕೊಟ್ರಿ. ಮತ್ತೆ ಧ್ಯಾನದಿಂದ ನೀವು ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ಧ್ಯಾನ ಕೂಡ ಪ್ರಚಾರ ಮಾಡ್ತಾ ಇದ್ದೀರಾ. ಅದು ತುಂಬಾ ಸಂತೋಷ ಆಗತ್ತೆ ಸರ್ ಅದನ್ನ ಕೇಳಕ್ಕೆ. ಯಾಕೆಂದ್ರೆ ಎಲ್ರೂ ಮಾಡಲ್ಲ ಈ ಕೆಲ್ಸನ. ನಿಮ್ಗೆ ಅದ್ರಲ್ಲೂ ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಧ್ಯಾನ ಹಂಚಕ್ಕೆ. ತುಂಬಾ ಖುಷಿ ಅನ್ಸುತ್ತೆ ಸರ್. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಆಮೇಲೆ ತುಂಬಾ ಸಿಂಪಲ್ ನೀವು. ಅದು ನಂಗೆ ಬಾರಿ ಯಾವಾಗ್ಲೂ ಹೇಳ್ತಿರ್ತೀನಿ ಎಲ್ಲಾ ಕ್ಲಾಸಿಗೆ ಬಂದಾಗ್ಲೂ. ಒಂದು ಚೂರು ಅಹಂ ಅನ್ನೋದಿಲ್ಲ. ವಿದ್ಯೆಗೆ ವಿನಯ ಭೂಷಣ ಅಂತ ಹೇಳ್ತಾರೆ. ಅದು ಸಂಪೂರ್ಣ ನಿಮ್ಮಲ್ಲಿದೆ. ತುಂಬಾ ಖುಷಿ ಅನ್ಸುತ್ತೆ ಸರ್. ನಮ್ಮ ಇದಕ್ ಬಂದು ನೀವು ಇವತ್ತಿನ ದಿನ ಅನುಭವ ಹಂಚಿಕೆ ಮಾಡ್ಕೊಂಡಿದೀರಾ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಾಸ್ಟರ್ಸ್ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ದೀರಾ? ಒಂದು ಮದುವೆನೂ ಆಯ್ತು ರೀಸೆಂಟ್ ಆಗಿ ನನ್ನ ದೊಡ್ಡ ಮಗಳದು. ಅದನ್ನು ನಾನು ಧ್ಯಾನ ಪ್ರಚಾರ ಅಂತ ಮಾಡಿದೆ ಮೇಡಮ್. ನಾನು ಲಿಮಿಟೆಡ್ ಕರೆದಿದ್ದು, ಆದ್ರೂ ಪ್ರತಿ ಇನ್ವಿಟೇಷನ್ ಜೊತೆಗೆ ನಾನು ಧ್ಯಾನದ ಪುಸ್ತಕ ಕೊಟ್ಟೆ. PMC ಕನ್ನಡ ಹಾಕೊಟ್ಟು ನಮ್ಮ ಓಲ್ಡ್ ನಮ್ಮ ಹಳೆ ನಮ್ಮ ತಾಯಿ ಊರಿನಲ್ಲಿ ನಮ್ಮ ಯಾರ್ಯಾರು ಬಂಧು ಬಳಗಗಳು, ಫ್ರೆಂಡ್ಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಜೊತೆ ಕಂಪಲ್ಸರಿಯಾಗಿ ಬುಕ್ ಕೊಟ್ಟೆ ಧ್ಯಾನದ್ದು. ಕೊಟ್ಟು PMC ಧ್ಯಾನ ಹೇಳಿ ನಂತರ ನಾನು ಪ್ರಚಾರ ಮದುವೆ ಅನ್ನೋದಕ್ಕಿಂತ ಧ್ಯಾನ ಪ್ರಚಾರ ಅಂತ ತಿಳ್ಕೊಂಡು ಸರಳವಾಗಿ ಮದುವೆನೂ ಮಾಡಿದ್ವಿ ಮೇಡಮ್. ಅದು ಕೂಡ ಒಂದು ನನಗೆ ಒಂದು ಒಳ್ಳೆ ಧ್ಯಾನದಲ್ಲಿ ಆಗಿದ ಒಂದು ಅನುಭವ.